ನಮಸ್ಕಾರ ವೀಕ್ಷಕರೇ, ಗೃಹಿಣಿಯರಿಗೊಂದು ಗುಟ್ಟು ಕಾರ್ಯಕ್ರಮದಲ್ಲಿ ಇವತ್ತು ಹಲ್ಲಿನ ಸಂರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಇದ್ರ ಬಗ್ಗೆ ನಾವು ಖಂಡಿತ ತಿಳ್ಕೊಳ್ಳೇಬೇಕು. ನಾವು ಯಾರನ್ನಾದ್ರೂ ನೋಡಿದಾಗ ಸ್ಮೈಲ್ ಮಾಡಿದಾಗ ಫಸ್ಟು ನಮಗೆ ಕಾಣಿಸೋದು ನಮ್ಮ ಹಲ್ಲು. ಆ ಹಲ್ಲು ಫಳ ಫಳ ಹೊಲಿತಾ ಇದ್ದರೆ ಮತ್ತೆ ಮತ್ತೆ ನೋಡೋ ಹಾಗಾಗತ್ತೆ. ಅದೇ ಆ ಹಲ್ಲು ವಾಸನೆ ಮತ್ತು ಅದು ಹಳದಿ ಆದಾಗ ನಮಗೆ ನಮ್ಮ ಮುಖ ಅವರು ಹೀಗೆ ಮಾಡಿಕೊಂಡಾಗ ಹೇಗಾಗತ್ತೆ ಅಲ್ವಾ? ಯಾರಿಗೆ ಬೇಡ ಪಳ ಹಲ್ಲುಗಳು? ಆ ಹಲ್ಲಿಂದ ನಮಗೆ ಸೆಲ್ಫ್ ಕಾನ್ಫಿಡೆನ್ಸು ಜಾಸ್ತಿ ಆಗುತ್ತೆ. ಹಾಗಿದ್ರೆ ಆ ಹಲ್ಲನ್ನು ಸಂರಕ್ಷಣೆ ಮಾಡ್ಕೊಳ್ಳೋದು ಹೇಗೆ? ಅದ್ರ ನೋವು ಬಂದಾಗಂತೂ ವಿಪರೀತ ತಲೆನೋವು ಬರುತ್ತೆ. ಆ ಹಲ್ಲು ತಲೆನೋವು ನಮಗೆ ತಡೆಯೋಕ್ಕಾಗೋದೇ ಇಲ್ಲ. ಹಾಗಾಗಿ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ. ಅದೆಲ್ಲ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಬೇಕು ಅಂತಂದರೆ ನಮಗೆ ಹಲ್ಲಿನ ಸಂರಕ್ಷಣೆ ಅತಿ ಮುಖ್ಯ. ಅದರಲ್ಲೂ ಮಕ್ಕಳಿಗಂತೂ ನಾವು ತುಂಬ ಚೆನ್ನಾಗಿ ಅದ್ರ ಬಗ್ಗೆ ರಕ್ಷಣೆ ಬಗ್ಗೆ ಹೇಳ್ಕೊಡ್ಬೇಕು. ಯಾಕೆಂದರೆ ನಮಗೆಲ್ಲ ಗೊತ್ತಿದೆ ಅಲ್ಲ, ಈಗಿನ ಮಕ್ಕಳು ಜಂಕ್ ಫುಡ್ ತಿಂದು ಹಲ್ಲು ತಲೆ ಎಲ್ಲ ನೋವು ಬರೆಸ್ಕೋತಾ ಇದ್ದಾರೆ. ಹಾಗಿದ್ರೆ ನಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನೀಡೋಕ್ಕೋಸ್ಕರ ಇವತ್ತು ನಮ್ಮ ಜೊತೆನಲ್ಲಿದ್ದಾರೆ ಸ್ನೇಹ ಅವರು. ಸ್ನೇಹ ಅವರು ಫೌಂಡರ್ ಚೇರ್ಮನ್ ಆಫ್ ಅಕ್ಷಯ ಫೌಂಡೇಶನ್, ಎಕ್ಸ್ ಪ್ರೆಸಿಡೆಂಟ್ ಅಟ್ ಕನ್ಸ್ಯೂಮರ್ ರೈಟ್ಸ್, ಆಯುರ್ವೇದಿಕ್ ಪೌಷ್ಟಿಕ ಆಹಾರ ತಜ್ಞೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಥೆರಪಿಸ್ಟ್. ಅಬ್ಬಾ ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತಲ್ವಾ? ಹಾಗಿದ್ರೆ ಅವ್ರನ್ನ ವೆಲ್ಕಮ್ ಮಾಡೋಣವಾ? ಅವರಿಂದಾನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹ ಅವರೇ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಮೇಡಮ್, ಇವಾಗ ತಾನೇ ನಾನು ಹೇಳ್ತಾ ಇದ್ದೆ, ನಮಗೆ ಈ ಹಲ್ಲು ನೋವು ಬರುತ್ತೆ ನಿಜ, ಆದರೆ ಅದು ಬರದೇನೆ ಅದು ಪ್ರಿವೆಂಟ್ ಮಾಡೋದು ತುಂಬ ಕಷ್ಟ. ಯಾರಿಗೂ ಗೊತ್ತಿಲ್ಲ. ಅದು ಬಂದಮೇಲೆ ನಾವು ಡಾಕ್ಟರ್ ಹತ್ರ ಹೊಟ್ಟೋಗ್ತೀವಿ. ಆದರೆ ಅದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಅದು ನೋವು ಬರುತ್ತೆ. ಅದು ನೋವು ಬರ್ದಲೇ ಇರೋ ಹಾಗೆ ದಯವಿಟ್ಟು ಏನು ಮಾಡ್ಬೋದು ಅಂತ ತಿಳಿಸ್ಕೊಡ್ತೀರಾ? ಖಂಡಿತವಾಗ್ಲೂ. ಹಲ್ಲು ಸಮಸ್ಯೆ ಪ್ರತಿಯೊಬ್ಬರಿಗೂ ಬರುತ್ತೆ. ಯಾವಾಗ ಬರುತ್ತೆ? ನಾವು ಅದನ್ನ ಕೇರ್ಲೆಸ್ ಮಾಡಿದಾಗ ಬರುತ್ತೆ. ಮಕ್ಕಳಿಂದ ಹಿಡ್ದು ಹಿರಿಯರವ್ರಿಗೂ ಬರುತ್ತೆ. ನಾನು ಬೇಸಿಕ್ ರೂಟೀನ್ ಬೇಕಾದರೆ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಯಾವ್ದು ಸುಲಭವಾಗಿದೆ, ಏನು ಖರ್ಚಿಲ್ದಿರ ಮಕ್ಕಳು ಮತ್ತು ಹಿರಿಯರು ಪ್ರತಿಯೊಬ್ಬರೂ ಕೂಡ ಆ ರೂಟೀನ್ನ ಫಾಲೋ ಮಾಡ್ಬೋದು. ಬೆಳಗ್ಗೆ ಎದ್ದಿದ ತಕ್ಷಣ ಹಲ್ಲು ಉಜ್ಜೋಕ್ಕಿಂತನೂ ಮುಂಚೆ ಆಯಿಲ್ ಪುಲ್ಲಿಂಗ್ ಅಂತ ಹೇಳ್ತಾರೆ. ಅದು ಆಯುರ್ವೇದದು ಟೆಕ್ನಿಕ್. ಅದು ಮೇಡಮ್, ಆಯಿಲ್ ಪುಲ್ಲಿಂಗ್ ಅಂತ ಹೇಳಿದ್ರಿ, ಆದರೆ ನಿಮಗೆ ಗೊತ್ತಿರೋ ಹಾಗೆ ನಮಗೆ ಬೇಕಾದಷ್ಟು ಥರ ಆಯಿಲ್ಗಳು ಸಿಕ್ಕತ್ತೆ. ಅದರಲ್ಲಿ ಯಾವ ಆಯಿಲ್ ಹಾಕಬೇಕು? ನಾನು ಹೇಳ್ತೀನಿ. ಆಯಿಲ್ ಪುಲ್ಲಿಂಗ್ ಬಗ್ಗೆ ಕೆಲವೊಂದು ಮಾಹಿತಿ ಕೊಡ್ತೀನಿ ನಾನು. ಆಯಿಲ್ ಪುಲ್ಲಿಂಗ್ ಹೇಗೆ ಮಾಡಬೇಕು, ಯಾವ ಥರ ಯಾವ ಎಣ್ಣೆ ಬಳಸಬೇಕು ಅಂತೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆಯಿಲ್ ಪುಲ್ಲಿಂಗ್ ಅಂದರೆ ಹಲ್ಲು ಉಜ್ಜೋಕ್ಕಿಂತ ಮುಂಚೆ 2 ಟೀ ಸ್ಪೂನ್ ಚಮಚ ಬಾಯಿ ಒಳಗಡೆ ತಗೊಂಡು ಸ್ವಿಶಿಂಗ್ ಮುಕ್ಕಳಿಸ್ಬೇಕಿಂಗೆ ಅಂತ ಮುಕ್ಕಳಿಸ್ಬೇಕು. ಹಲ್ಲು ಉಜ್ಜೋಕ್ಕಿಂತ ಮುಂಚೆ ಅದನ್ನು ಎಷ್ಟು ನಿಮಿಷ ಮಾಡಬೇಕು? ಅದನ್ನು 15ರಿಂದ 20 ನಿಮಿಷ ಮಾಡಬಹುದು. ನೀವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಿದ್ರೆ 15ರಿಂದ 20 ನಿಮಿಷವರೆಗೂ ಮಾಡ್ಬೋದು. ನಾನು 45 ಮಿನಿಟ್ಸ್ ಪ್ರತಿದಿನ ಮಾಡ್ತೀನಿ. ನೀವು ಒನ್ಸ್ ಆ ರೋಟೀನ ನೀವು ಅದನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮ್ಮ ಡೈಲಿ ಲೈಫಲ್ಲಿ ನೀವೇ ಅದಕ್ಕೆ ಅಡಿಕ್ಟ್ ಆಗ್ತೀರಾ. ಆ ಸ್ವಿಶಿಂಗ್ ಮಾಡ್ತಾ ಏನಾಗುತ್ತೆ ಅಂತಂದರೆ ಅದ್ರ ಬೆನಿಫಿಟ್ಸ್ ಹೇಳ್ತೀನಿ. ಫಸ್ಟು, ನೀವು ಆವಾಗ ಆಯಿಲ್ ಪುಲ್ಲಿಂಗ್ ಮಾಡ್ತಾ ಇರುವಾಗ ನಿಮ್ಮ ಬಾಡಿ ಡಿಟಾಕ್ಸ್ ಆಗುತ್ತೆ. ಅದರಲ್ಲಿರತಕ್ಕಂಥ ಎಲ್ಲ ಬ್ಯಾಕ್ಟೀರಿಯಸ್ನ ಎಣ್ಣೆ ಎಳೆಯುತ್ತೆ. ಒಂದು. ಎರಡನೇದು ಲಂಗ್ಸು. ನಮ್ಮ ಲಂಗ್ಸ್ ಆರೋಗ್ಯ ತುಂಬಾ ಮುಖ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಕೋವಿಡ್ ಅದ್ರ ಬಗ್ಗೆ ತುಂಬಾ ನಮಗೆ ಪಾಠ ಕಲಿಸಿದೆ. ನಿಜ. ನಮ್ಮ ಲಂಗ್ಸ್ ಆರೋಗ್ಯವಾಗಿದ್ದರೆ ನಮ್ಮ ಲಂಗ್ಸಲ್ಲಿ ಕಫ ಕಟ್ಟೋದಿಲ್ಲ. ಈ ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ನಮ್ಮ ಲಂಗ್ಸಲ್ಲಿರೋ ಕಫ ಸಹಿತ ಈಚೆಗೆ ಬರುತ್ತೆ. ಇವಾಗ ಹೇಗಿದ್ರೂ ಚಳಿಗಾಲ ಬೇರೆ ಇದೆ. ಆಯಿಲ್ ಪುಲ್ಲಿಂಗಲ್ಲಿ ತುಂಬಾ ಪ್ರಯೋಜನ ಆಗುತ್ತೆ ಪ್ರತಿಯೊಬ್ಬರಿಗೂ. ಇದನ್ನು ಪ್ರತಿದಿನ ಮಾಡೋದ್ರಿಂದ ಜ್ವರ ಬರೋದಿಲ್ಲ, ನೆಗಡಿ ಆಗೋದಿಲ್ಲ, ಅಲ್ಲಿನ ಸಮಸ್ಯೆ ಕೂಡ ಆಗೋದಿಲ್ಲ. ಇಷ್ಟು ಬೆನಿಫಿಟ್ಸ್ ಇದೆ ಆಯಿಲ್ ಪುಲ್ಲಿಂಗಲ್ಲಿ. ಅದನ್ನು ನೀವು 20 ಮಿನಿಟ್ಸ್ ಅದನ್ನ ಮಾಡ್ತಾ ಇರುವಾಗ ಏನಾಗುತ್ತೆ ಅಂದರೆ ಬಾಯಿ ಫುಲ್ ಆಗುತ್ತೆ, ತುಂಬೋಗುತ್ತೆ. ಎಣ್ಣೆ ಟ್ರಾನ್ಸ್ಪರೆಂಟ್ ಕಲರ್ ಆಗಿರುತ್ತೆ. ಅದನ್ನ ನೀವು ಆಯಿಲ್ ಪುಲ್ಲಿಂಗ್ ಮಾಡ್ತಾ ಹಾಲಿನ ಕಲರ್ ಆಗೋಗುತ್ತೆ. ನಿಮಗೆ ಆಶ್ಚರ್ಯ ಆಗೋಗುತ್ತೆ, ಏನಪ್ಪ ಇದು ಹಾಲು ಕಲರ್ ಆಗೋಗಿದೆಯಾ ಅಂತ. ಅದಿನ್ನೇನೂ ಅಲ್ಲ, ನಿಮ್ಮ ಶರೀರದಲ್ಲಿ ಇರತಕ್ಕಂಥ ಬ್ಯಾಕ್ಟೀರಿಯಾಸ್ನ ಅದನ್ನೆಲ್ಲ ಎಳ್ದಾಕಿರುತ್ತೆ. ಒಂದೇ ಒಂದು ನೀವು ಗಮನಕ್ಕೆ ಇಟ್ಕೊಬೇಕು, ಯಾವುದೇ ಕಾರಣಕ್ಕೂ ಅದನ್ನು ನುಂಗೋಕ್ಕೆ ಹೋಗಬೇಡಿ. ನೀವು ಆಯಿಲ್ ಪುಲ್ಲಿಂಗ್ ಮಾಡಬೇಕಂತಂದರೆ ಒಂದೇ ಜಾಗದಲ್ಲಿ ಕುತ್ತಿ ಮಾಡೋ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಹೇಳ್ತೀರಾ, ಬೇರೆ ಏನೋ ಮಾಡೋಕ್ಕಿಂತ ಮುಂಚೆ 2 ಚಮಚದಷ್ಟು ಕೊಬ್ಬರಿ ಎಣ್ಣೆ ಬಳಸಬಹುದು. ಕೋಲ್ಡ್ ಪ್ರೆಸ್ ಕೊಬ್ಬರಿ ಎಣ್ಣೆ ಬಳಸ್ಬೋದು ಅಂದರೆ ಆಮೇಲೆ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ಬಳಸೋಕೆ ಹೋಗಬೇಡಿ. ಯಾವ್ದು ನಾವು ಅಡುಗೆಗೆ ಬಳಸ್ತೀವೋ ಆ ಕೊಬ್ಬರಿ ಎಣ್ಣೆಯಿಂದ ಆಯಿಲ್ ಪುಲ್ಲಿಂಗ್ ಮಾಡ್ಬೋದು. ಯಾರಿಗೆ ಗಮ್ಸ್ ಬ್ಲೀಡಿಂಗ್ ಆಗುತ್ತಲ್ವ ಅಂಥವರು ಕೊಬ್ಬರಿ ಎಣ್ಣೆಯಿಂದ ಮಾಡ್ಬೋದು.
ಕೆಲವ್ರಿಗೆ ಗ್ಯಾಸ್ಟ್ರಿಕ್ಕು ಮತ್ತು ಇಂಡೈಜೆಷನ್ ಜೀರ್ಣ ಆಗೋದಿಲ್ಲ ಅಂಥವರು ಎಳ್ಳೆಣ್ಣೆ, ಅದೂ ಅಷ್ಟೇ ಎಳ್ಳೆಣ್ಣೆ ಕೂಡ ಅಡುಗೆಗೆ ಬಳಸೋಂಥ ಕೋಲ್ಡ್ ಪ್ರೆಸ್ ಎಳ್ಳೆಣ್ಣೆ, ಸೆಸೆಮೆ ಆಯಿಲ್ ಅಂತ ಕೂಡ ಹೇಳ್ತಾರೆ. ಅದರಿಂದ ಮಾಡೋದ್ರಿಂದ ನಿಮಗೆ ಅಲ್ ಸಮಸ್ಯೆನೂ ಹೋಗುತ್ತೆ, ಪ್ಲಸ್ ಡೈಜೆಷನ್ ಜೀರ್ಣಶಕ್ತಿನೂ ಕೂಡ ಹೆಚ್ಚಿಸುತ್ತೆ. ಇನ್ನೊಂದು, ಕೆಲವ್ರಿಗೆ ಹುಳ್ಕಲ್ ಬಂದುಬಿಟ್ಟಿರುತ್ತೆ, ಸಿಕ್ಕಾಪಟ್ಟೆ ಹುಳ್ಕಲ್ಲಿರುತ್ತೆ, ಅಂಥವರು ಎಳ್ಳೆಣ್ಣೆಗೆ 2-3 ಡ್ರಾಪ್ಸು ಕ್ಲೋವ್ ಆಯಿಲ್, ಲವಂಗದ ಎಣ್ಣೆಯನ್ನು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ಸಹಿತ ನಿಮಗೆ ಆ ಹುಳುಕಲ್ಲದೆಲ್ಲ ಸಮಸ್ಯೆ ಎಲ್ಲ ಕಮ್ಮಿ ಆಗುತ್ತೆ, ನಿವಾರಣೆ ಆಗುತ್ತೆ. ಮೇಡಮ್, ಈ ಲವಂಗದ ಎಣ್ಣೆ ಎಲ್ಲಿ ಸಿಕ್ಕತ್ತೆ? ಮೆಡಿಕಲ್ ಸ್ಟೋರ್ಸಲ್ಲಿ ಸಿಕ್ಕುತ್ತೆ. ಮೆಡಿಕಲ್ ಸ್ಟೋರ್ಸಲ್ಲಿ ನೀವು ಆಯುರ್ವೇದ ಮೆಡಿಕಲ್ ಸ್ಟೋರ್ಸಲ್ಲಿ ತೊಗೊಂಡ್ರೆ ಒಳ್ಳೆ ಕಂಪನಿದು ಒಳ್ಳೆ ಬ್ರ್ಯಾಂಡ್ ನೋಡಿ ನೀವು ಅದನ್ನು ನೀವು ಇದು ಮಾಡ್ಬೋದು, ತೊಗೊಬೋದು. ಓಕೆ ಮೇಡಮ್, ಇದು ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಅಂತೀವಲ್ಲ, ಅದು ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು? ಡೂಸ್ ಆ್ಯಂಡ್ ಡೋಂಟ್ಸ್, ಫಸ್ಟ್ ನಾನು ಇವಾಗ ಡೋಂಟ್ಸ್ ಹೇಳ್ಬಿಡ್ತೀನಿ. ಓಕೆ. ಡೋಂಟ್ಸ್ ಯಾವ್ದು ಮಾಡಬಾರ್ದು ಅಂತಂದರೆ, ಹಲ್ಲನ್ನ ಅಂತ ಉಜ್ತಿರಲ್ಲ ಅದನ್ನು ಮಾಡಬಾರ್ದು. ಹಲ್ಲು ಉಜ್ಜೋ ವಿಧಾನ ಸಹಿತ ಇದೆ. ನಂಬರ್ 1, ನೀವು ಟೂತ್ ಪೇಸ್ಟ್ ಬಳಕೆ ಮಾಡ್ತಿರಲ್ಲ, ದಯವಿಟ್ಟು ಟಾಕ್ಸಿನ್ ಇರತಕ್ಕಂಥ ಟೂತ್ ಪೇಸ್ಟ್ನ ಬಳಸೋಕೆ ಹೋಗಬೇಡಿ. ಅಂದರೆ ತುಂಬಾ ಜಾಸ್ತಿ ಕೆಮಿಕಲ್ಸ್ ಹಾಕಿರತಕ್ಕಂಥ ಟೂತ್ ಪೇಸ್ಟ್ನ ಬಳಸೋಕೆ ಹೋಗಬೇಡಿ. ಆಯುರ್ವೇದ ಟೂತ್ ಪೇಸ್ಟ್ ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಆ ಟೂತ್ ಪೇಸ್ಟ್ ಕೂಡ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ ಬ್ರಷ್ ಮೇಲೆ. ಅದೆಷ್ಟು ಗೊತ್ತಾ, ಬಟಾಣಿ ಸೈಜಷ್ಟು ಟೂತ್ ಪೇಸ್ಟ್ ಹಾಕ್ಕೊಂಡ್ರೆ ಸಾಕಷ್ಟು. ಅದನ್ನು ಹಾಕ್ಕೊಂಡು ಯಾವ ಥರ ಬ್ರಷ್ ಮಾಡಬೇಕು, ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ, ಹೀಗೀಗಲ್ಲ ಅಥವಾ ಹಿಂಗೆ ಸರ್ಕ್ಯುಲರ್ ಮೋಷನೂ ಅಲ್ಲ, ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಆ ಥರ ಬ್ರಷ್ ಮಾಡಬೇಕು. ಎರಡನೇದು, ಕೆಲವ್ರು ಏನು ಗೊತ್ತಾ, ಬ್ರಷ್ನ ವರ್ಷಾಂಗಟ್ಲೆ ಅದೇ ಬ್ರಷ್ನ ಬಳಸ್ಕೊತಾ ಬರ್ತಾರೆ. ದಯವಿಟ್ಟು 3 ತಿಂಗಳಿಗೆ ಒಂದು ಸತಿ ಬ್ರಷ್ನ ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ಯಾವ ಥರ ಬ್ರಷ್ಷು, ಹಾರ್ಡ್ ಬ್ರಿಸಲ್ಸ್ ಅಂತ ಬರುತ್ತೆ, ಸಾಫ್ಟ್ ಬ್ರಿಸಲ್ಸ್ ಅಂತ ಬರುತ್ತೆ. ಸಾಫ್ಟಾಗೂ ಇರುತ್ತೆ, ಹಾರ್ಡಾಗೂ ಇರುತ್ತೆ. ಸಾಫ್ಟ್ ಬ್ರಿಸಲ್ಸ್ನ ಪರ್ಚೇಸ್ ಮಾಡ್ಕೊಳ್ಳಿ. ಹಾರ್ಡ್ ಬ್ರಿಸಲ್ಸಿಂದ ಏನಾಗುತ್ತೆ ಅಂದರೆ ನಿಮ್ಮ ಗಮ್ಸ್ ಎಲ್ಲ ಹಾಳಾಗುತ್ತೆ. ಅದಕ್ಕೋಸ್ಕರ ನಾನು ಸಾಫ್ಟ್ ಬ್ರಿಸಲ್ಸ್ನ ಸಜೆಸ್ಟ್ ಮಾಡ್ತೀನಿ. ಸಾಮಾನ್ಯ ನಾವು ಹಾಗೆ ಮಾಡ್ತೀವಿ ಮೇಡಮ್, ಹಲ್ಲಲ್ಲಿ ಸ್ವಲ್ಪ ಕೊಳೆ ಕಾಣಿಸ್ಕೊಂತು ಅಂದ ತಕ್ಷಣ ಚೆನ್ನಾಗಿ ಹಾಕಿ ತಿಕ್ತೀವಿ. ಅದು ಅದರಲ್ಲಿ ಹಲ್ಲುಗಳು ನಿಜವಲ್ಲ, ಹೌದು, ನಮಗೆ ಇದು ತಿಳ್ಕೊಳ್ಬೇಕಾದಂಥ ಒಂದು ಹೌದು. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿದ್ನಲ್ಲ, ಆಯಿಲ್ ಪುಲ್ಲಿಂಗಿಂದ ಹಲ್ಲು ಕರೆ ಕಟ್ಟಿರೋದು ಕೂಡ ಹೋಗುತ್ತೆ, ಕ್ಲೀನ್ ಕೂಡ ಎಲ್ಲ ಕ್ಲೀನ್ ಆಗುತ್ತೆ. ನಮ್ಮ ಹಲ್ಲಲ್ಲಿ ಇರತಕ್ಕಂಥ ಎನಾಮೆಲ್ ಕೋಟಿಂಗ್ ಯಾವತ್ತೂ ಫೇಡ್ ಆಗಲ್ಲ, ಹಲ್ಲು ನಮ್ದು ಯಾವಾಗಲೂ ಫಳಫಳ ಅಂತ ಹೊಳಿತಾ ಇರುತ್ತೆ. ಇವಾಗ ಒಂದು ವಯಸ್ಸಿಗೆ ಮಧ್ಯ ವಯಸ್ಸಿಗೆ ಬಂದ ತಕ್ಷಣ ಈ ಹಲ್ಲಿನ ಕಲರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ, ಬಿಳಿ ಇದ್ದಿದ್ದು ಹಳದಿ ಆಗುತ್ತೆ. ಅದಕ್ಕೆ ಕಾರಣ ಏನು? ಕಾರಣ ಏನು ಅಂತಂದರೆ, ಒಂದು ಕಾಫಿ ಕುಡಿತಾರೆ, ಓಕೆ, ಒಂದು ಕಾರಣ ಕಾಫಿ, ಟೀ, ಆಮೇಲೆ ಏನೇ ಊಟ ತಿಂದಾಗ ಅವ್ರಿಗೆ ಬಾಯಿ ಮುಕ್ಕಳಿಸೋ ಅಂತ ಅಭ್ಯಾಸ ಇರೋದಿಲ್ಲ. ಓಕೆ. ಸೊ ಅದಕ್ಕೆ ಏನು ಪರಿಹಾರ ಅಂದರೆ, ಯಾರೇ ಆಗಿರಲಿ ಏನೇ ತಿಂದ್ರೂ ಅದು ನೀವು ಇಮಿಡಿಯೇಟಾಗಿ ಬಾಯಿನ ಮುಕ್ಕಳಿಸ್ಬೇಕು. ನಾವು ಸಾಮಾನ್ಯ ಬ್ರಷ್ ಮಾಡಿಬಿಡ್ತೀವಲ್ಲ, ತಿಂದ ತಕ್ಷಣ ಬ್ರಷ್ ಮಾಡಬೇಕು, ಅದು ತಪ್ಪು. ಅದು ತಪ್ಪು. ಯಾಕೆ ತಪ್ಪು ಅಂತ ಕೂಡ ಹೇಳ್ತೀನಿ. ತಿಂದಿದ ತಕ್ಷಣ ನಮ್ಮ ಬಾಯಲ್ಲಿರ್ತಕ್ಕಂಥ ಆ್ಯಸಿಡ್ಸ್ ಎಲ್ಲ ತುಂಬ ಇದಾಗಿರುತ್ತೆ, ಜಾಸ್ತಿ ಇರುತ್ತೆ, pH ಲೆವೆಲ್ ಎಲ್ಲ. ಅವಾಗ ಏನಾಗುತ್ತೆ ಗೊತ್ತಾ, ತಿಂದಿದ ತಕ್ಷಣ ನೀವು ಬ್ರಷ್ ಮಾಡಿದಾಗ ನಿಮ್ಮ ಗಮ್ಸ್ ಎಲ್ಲ ಸೆನ್ಸಿಟಿವ್ ಆಗಿರುತ್ತೆ. ನೀವು ಇಮಿಡಿಯೇಟಾಗಿ ಬ್ರಷ್ ಮಾಡಿದ್ರೆ ಏನಾಗುತ್ತೆ, ಇನ್ನೂ ಅದೆಲ್ಲ ಹಾಳಾಗುತ್ತೆ, ನಿಮ್ಮ ಗಮ್ಸ್ ಹಾಳಾಗುತ್ತೆ, ಅಲ್ಲಿ ಹಾಳಾಗುತ್ತೆ. ಅದಕ್ಕೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ನೀವು ಟೈಮ್ ಕೊಡಬೇಕು. ಸೊ ಬ್ರಷ್ ಯಾವಾಗ ಮಾಡಬೇಕು ಗೊತ್ತಾ, ಬೆಳಗ್ಗೆ ಒಮ್ಮೆ, ರಾತ್ರಿ ಮಲ್ಗೋಕ್ಕೊಮ್ಮೆ ಸಾಕು. ಪ್ರತಿ ಸರಿ ನೀವು ಏನೇ ತಿಂದ್ರೂ ಬಾಯಿನ ಚೆನ್ನಾಗಿ ಮುಕ್ಕಳಿಸಿದ್ರೆ ಅಷ್ಟು ಸಾಕು, ಅದು ಉತ್ತಮ. ಅದು ಓಕೆ. ನಾವು ನಾರ್ಮಲಿ ಮಕ್ಕಳಿಗೆ, ಎಸ್ಪೆಷಲಿ ಮಕ್ಕಳಿಗೆ ಎಷ್ಟು ಸತಿ ಬ್ರಷ್ ಮಾಡಿಸ್ಬೇಕು, ಅವ್ರಿಗೆ ಯಾವ ಬ್ರಷ್ ಯೂಸ್ ಮಾಡಬೇಕು? ಮಕ್ಕಳಿಗೆ ನೀವು ಫಸ್ಟು ಅವ್ರಿಗೆ ಇದು ಡೆಂಟಲ್ ಕೇರ್ ಬಗ್ಗೆ ಕೆಲವೊಂದು ನೀವು ಇನ್ಫಾರ್ಮೇಷನ್ ನೀವೇ ನಾಲೆಜ್ ಕೊಟ್ಟರೆ ಒಳ್ಳೆಯದು. ನಿಮ್ಮ ಮಕ್ಳಿಗೆ ಏನಂತ ಹೇಳಬೇಕು ಗೊತ್ತಾ, ಮಕ್ಕಳೇ ನೀವು ಏನೇ ತಿಂದ್ರೂ ಇಮಿಡಿಯೇಟಾಗಿ ಹೋಗಿ ಬಾಯಿ ಮುಕ್ಕಳಿಸ್ಕೊಳ್ಳಿ. ಬಾಯಿ ಮುಕ್ಕಳಿಸ್ಕೊಳ್ಳಿ ಅಂದರೆ ಏನು ಮಾಡಿ ಗೊತ್ತಾ ಮಕ್ಕಳೇ, ಬಾಯಲ್ಲಿ ನೀರು ತೊಗೊಳ್ಳಿ, ಕೈ ಕೂಡ ತೊಳ್ಕೊಳ್ಳಿ. ಕೈ ತೊಳೆಯೋದು ಮುಗಿಯುತ್ತೆ, ಬಾಯಿ ಮುಕ್ಕಳಿಸೋದು ಮುಗಿಯುತ್ತೆ. ಅದೆರಡು ಸಮವಾಗಿ ಮಾಡಿದ್ರೆ 3 ನಿಮಿಷ ಅಂತೂ ಆಗುತ್ತಾ, ಕೈ ತೊಳೆಯೋದು ಮತ್ತು ಬಾಯಿ ಮುಕ್ಕಳಿಸೋದು. ಅವಾಗ ಏನೇನು ನಮ್ಮ ಅಲ್ಲಲ್ಲಿ ಎಲ್ಲೇನು ಸಿಕ್ಕಾಕೊಂಡಿರುತ್ತೋ ಅದನ್ನೆಲ್ಲ ನಾವು ಉಗಿತೀವಿ. ಸೊ 2 ಮುಗಿಯುತ್ತೆ ಅನ್ನೋದು ಫಸ್ಟ್ ಮಕ್ಕಳಿಗೆ ಹೇಳಿಸ್ಕೊಡಿ. ಇನ್ನೊಂದು, ಮಕ್ಕಳಿಗೆ ಬೆಳಗ್ಗೆ ಮತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ ಅಲ್ಲಿ ಬ್ರಷ್ ಮಾಡೋದನ್ನು ನೀವು ಅದನ್ನು ಕಂಪಲ್ಸರಿ ಮಾಡಬೇಕು. 90% ಜನ ರಾತ್ರಿ ಹೊತ್ತು ಮಲಗೋಕ್ಕೆ ಮುಂಚೆ ಬ್ರಷ್ ಮಾಡೋದೇ ಇಲ್ಲ. ಅದಕ್ಕೋಸ್ಕರ 90% ಜನಕ್ಕೆ ಹಲ್ಲಿನ ಸಮಸ್ಯೆ ಇದ್ದೇ ಇರುತ್ತೆ. ಪ್ರತಿಯೊಬ್ಬರೂ ರಾತ್ರಿ ಮಲಗೋಕ್ಕಿಂತ ಮುಂಚೆ ಹಲ್ಲು ಉಜ್ಜೋದನ್ನು ಅವ್ರು ಅಭ್ಯಾಸ ಮಾಡಿಕೊಂಡ್ರೆ 90% ಪ್ರಾಬ್ಲಮ್ ಅದರಲ್ಲೇ ಸಾಲ್ವ್ ಆಗೋಗುತ್ತೆ. ಓಕೆ, ಅದನ್ನು ನೀವು ಕಂಪಲ್ಸರಿ ಪ್ರತಿಯೊಬ್ಬರೂ ಫಾಲೋ ಮಾಡಬೇಕು. ಮೇಡಮ್, ಇವಾಗ ಸಾಮಾನ್ಯ ಏನಾಗುತ್ತೆ ಅಂದರೆ, ಮಕ್ಕಳಿಗೆ ನಾವು ತಿನ್ನೋಕ್ಕೆ ಚಾಕ್ಲೇಟ್ಸ್ ಕೊಟ್ಬಿಡ್ತೀವಿ. ಅವರು ಹತ್ತ ತಕ್ಷಣವೇ ಅಲ್ಲಿ ಏನು ಸ್ವೀಟ್ ಇರುತ್ತೋ ಅದನ್ನು ತೆಗೆದುಕೊಡ್ತೀವಿ. ಚಾಕ್ಲೇಟ್ ಅಂತೂ ಇವಾಗ ಎಲ್ಲರ ಮನೆಯಲ್ಲೂ ಯಾವಾಗಲೂ ಇದ್ದೇ ಇರುತ್ತೆ. ಅದು
ಮುಂಚೆ ಆದರೆ ನಮಗೆ ಹೋಗಿ ತೊಗೊಂಡು ಬರ್ತಿದ್ವಿ. ಈಗ ಮನೆಗೆ ಬಂದವರೆಲ್ಲ ಚಾಕ್ಲೇಟ್ ಕೊಡ್ತಾರೆ, ಫಾರಿನಿಂದ ಬಂದವರು ಚಾಕ್ಲೇಟ್ ಕೊಡ್ತಾರೆ, ಮಕ್ಕಳು ಅದನ್ನು ನೋಡಿ ತುಂಬ್ತಾರೆ, ಅವ್ರು ಹಠ ಮಾಡ್ತಾರೆ. ನಾವು ತಾಯಿ ಅಂದರೆ ಏನು ಮಾಡ್ತೀವಿ, ಮಗು ಅಳ್ತಿದೆಯಲ್ಲ ಅಂತ ಹೇಳಿ ಚಾಕ್ಲೇಟ್ ಕೊಡ್ತೀವಿ. ಹಾಗಿದ್ರೆ ಮಕ್ಕಳಿಗೆ ಚಾಕ್ಲೇಟ್ ಕೊಡೋದ್ರಿಂದ ಹಲ್ಲಿಂದು ಸಮಸ್ಯೆ ಬರುತ್ತಾ? ಒಂದು ವೇಳೆ ಅದು ಕೊಡಬಾರ್ದು ಅಂತಂದರೆ ಮಕ್ಕಳಿಗೆ ತಿನ್ನಕ್ಕೆ ಮತ್ತೇನು ಕೊಡಬಹುದು? ಇವಾಗ ನಮ್ಮ ಶರೀರಕ್ಕೆ ಏನಾದರೂ ಒಂದು ಎಕ್ಸಸೈಸ್ ಮಾಡಿದ್ರೆ ಒಳ್ಳೆಯದು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅಲ್ಲಿಗೂ ಕೂಡ ಎಕ್ಸಸೈಸ್ ಬೇಕಲ್ವಾ? ಹಲ್ಲಿಗೆ ಎಕ್ಸರ್ಸೈಸು ಹಾಗಂದ್ರೇನು? ಖಂಡಿತವಾಗ್ಲೂ ಹಲ್ಲಿಗೆ ಯಾವ ಥರ ಎಕ್ಸಸೈಸ್ ಮಾಡ್ಬೋದು? ನೀವು ಮಕ್ಳಿಗೆ ಏನು ಮಾಡಬೇಕು ಗೊತ್ತಾ? ಕಬ್ಬು ಚಿಕ್ಕದಾಗಿ ತುಂಡು ಮಾಡಿ ಕೊಟ್ಟರೆ ಅವ್ರು ಅಗಿತಾರೆ. ನಾವು ಏನು ಅಗಿತೀವೋ ಅದನ್ನೇ ಬಂದ್ಬಿಟ್ಟು ಹಲ್ಲಿನ ಎಕ್ಸಸೈಸ್ ಅಂತ ಹೇಳ್ತೀವಿ. ಕ್ಯಾರೆಟ್ ಆಗಿರ್ಬೋದು, ಹಸಿ ಕ್ಯಾರೆಟ್ ಆಗಿರ್ಬೋದು, ಹಸಿ ಬೀಟ್ರೂಟ್ ಆಗಿರ್ಬೋದು, ಹಸಿ ತರಕಾರಿ, ಸೌತೆಕಾಯಿ ಕೂಡ ಆಗಿರ್ಬೋದು. ಅದನ್ನೆಲ್ಲ ಮಕ್ಳಿಗೆ ಕೊಡೋದ್ರಿಂದ ಅವ್ರು ಅಗ್ದಿ ತಿನ್ನೋದ್ರಿಂದ ಅದೇ ಒಂದು ಹಲ್ಲಿನ ಎಕ್ಸಸೈಸ್ ಆಗುತ್ತೆ. ಅದೊಂದು. ಇನ್ನೊಂದು, ಮಕ್ಕಳು ಯಾಕೆ ಅದು ಇದು ಜಂಕ್ ಫುಡ್ ಎಲ್ಲ ತಿಂತಾರೆ ನೀವೇ ಹೇಳಿ? ಯಾಕೆ ಅಂತ ಅದು ನಮ್ಮ ತಪ್ಪು. ನಾವೇನು ಮಾಡ್ತೀವಿ ಗೊತ್ತಾ, ನಮಗೆ ಟೈಮ್ ಇರಲ್ಲ ಅಂತ ಅಂದ್ಬಿಟ್ಟು ಏನು ಸಿಕ್ಕುತ್ತೋ ಮಾರ್ಕೆಟಲ್ಲಿ ಅದನ್ನು ತೊಗೊಂಬಂದು ಸ್ಟಾಕ್ ಅಂತ ಇಟ್ಬಿಡ್ತೀವಿ. ಫಸ್ಟು ಮೊದಲನಾಗಿ ನಾವು ಏನು ಮಾಡಬೇಕು ಅಂದರೆ, ಅಡುಗೆ ಮನೇಲಾಗಲಿ ಫ್ರಿಜ್ಜಲ್ಲಾಗಲಿ ಈ ಥರ ಜಂಕ್ ಫುಡ್ನ ಇಡೋದನ್ನು ಫಸ್ಟು ಫುಲ್ ಸ್ಟಾಪ್ ಹಾಕಬೇಕು. ನಾವು ಯಾವಾಗ ಅದನ್ನು ಇಡೋದಿಲ್ವೋ ಅದ್ರ ಬದಲು ನಾವು ತರಕಾರಿ, ಹಣ್ಣು, ಡ್ರೈ ಫ್ರೂಟ್ಸು ಇಂಥದ್ದೆಲ್ಲ ಇಟ್ಟರೆ ಮಕ್ಕಳಿಗೆ ಹಸಿವಾದಾಗ ಅವ್ರಿಗೆ ಬೇರೆ ಏನೇನು ಚಾಯ್ಸೇ ಇರಲ್ಲ. ಅವಾಗ ಏನು ಮಾಡ್ತಾರೆ, ಅದನ್ನೇ ತಿನ್ನಬೇಕಾಗುತ್ತೆ. ಅದನ್ನೇ ತಿಂತ ಏನಾಗುತ್ತೆ, ಅದೇ ಅವ್ರಿಗೆ ರೂಢಿ ಆಗುತ್ತೆ. ಇವಾಗ ಸೀಸ್ನಲ್ಲಿ ಏನೇ ಹಣ್ಣಾಗಿರ್ಬೋದು, ಇವಾಗ ಆರೆಂಜು ಕೂಡ ತುಂಬಾ ಒಳ್ಳೇದು ನಮ್ಮ ಆರೋಗ್ಯಕ್ಕೆ. ಸೇಪೆಕಾಯಿ ತುಂಬಾ ಒಳ್ಳೆಯದು ಅಂಥದ್ದು. ಆಮೇಲೆ ಇವಾಗ ಬಾಳೆಹಣ್ಣು ಒಳ್ಳೆಯದು. ಆ್ಯಪಲ್ಲು ಕಚ್ಚಿ ತಿನ್ನೋದ್ರಿಂದ ಅದು ಕೂಡ ಒಳ್ಳೆಯದು. ಸೊ ಇಂಥದ್ದನ್ನೆಲ್ಲ ನೀವು ರೂಢಿ ಮಾಡಿಸಿದ್ರೆ ಮಕ್ಕಳು ಅಲ್ಲೂ ಆರೋಗ್ಯವಾಗಿರುತ್ತೆ, ಅವರು ಕೂಡ ಆರೋಗ್ಯವಾಗಿ ಖಂಡಿತವಾಗ್ಲೂ ಇರ್ತಾರೆ. ಮೇಡಮ್, ಒಂದೇನಂದರೆ ಈ ಸಣ್ಣ ಮಕ್ಕಳಲ್ಲಿ ಕೆಲವು ತಾಯಿಯಂದ್ರೆಲ್ಲ ಹೇಳ್ತಾ ಇದ್ದಿದ್ದನ್ನು ಕೇಳಿಸ್ಕೊಂಡಿದ್ದೀವಿ. ರಾತ್ರಿ ಮಲಗಿದಾಗ ಹಲ್ಲನ್ನು ಕಚ್ತಾರೆ ಅವರು. ನಿಮಗೆ ಕಚ್ಚಿದಾಗ ಮಾರನೇ ದಿವಸ ಅವರು ಡಾಕ್ಟರ್ ಹತ್ರ ಹೋದಾಗ ಕೇಳ್ತಾರೆ, ಡಾಕ್ಟ್ರು ಹಲ್ಲೇನಾದರೂ ಕಚ್ತೀರಾ ಅಂತ ಕೇಳ್ತಾರೆ. ಸೊ ಅದು ಗೊತ್ತೇ ಇಲ್ದಲೇ ಮಕ್ಕಳಿಗೂ ಆಗಿರುತ್ತೆ, ದೊಡ್ಡವ್ರಿಗೂ ಆಗುತ್ತೆ. ಆಗ ಅದು ಯಾವುದೋ ಒಂದು ಆರ್ಟಿಫಿಷಿಯಲ್ ಇದನ್ನೇನೋ ಹಾಕಿ ಅದು ತೊಂದರೆ ಕಚ್ಚೋದಕ್ಕೆ ಆಗದಲ್ಲೇ ಇರೋ ಥರ ಏನಾದರೂ ಒಂದು ಕೊಡ್ತಾರಂತೆ. ಅದು ಯಾವ ಥರ, ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು? ನಾನು ಅದಕ್ಕೆ ಹೇಳಿದ್ದು ಹಲ್ಲಿನ ಎಕ್ಸಸೈಸ್. ಓಕೆ, ಹಲ್ಲಿನ ಎಕ್ಸಸೈಸೇ ಅದನ್ನೆಲ್ಲ ಪ್ರಿವೆಂಟ್ ಮಾಡ್ಬೋದು. ನೀವು ಆ ಥರ ಎಲ್ಲ ಸುಮ್ಮನೆ ನೀವು ಅಲ್ಲನ್ನ ಕಡಿತಾ ಹೋದ್ರೆ ಏನಾಗುತ್ತೆ ಗೊತ್ತಾ, ಹಲ್ಲು ನಮ್ಮದು ಹಾಳಾಗೋಗುತ್ತೆ, ಸಬ್ದು ಹೋಗುತ್ತೆ. ಅದಕ್ಕೋಸ್ಕರನೇ ಮಕ್ಕಳಿಗೆ ಒಳ್ಳೆ ಆಹಾರ ಕೊಡಬೇಕು, ಒಳ್ಳೆ ಕ್ಯಾಲ್ಶಿಯಂ ರಿಚ್ ಫುಡ್ ಕೊಡಬೇಕು. ಇವಾಗ ಮಕ್ಳಿಗೆ ಏನಾದರೂ ಸಂಜೆ ಆಗಿದ ತಕ್ಷಣ ಏನಾದರೂ ಒಂದು ಹಸಿವು ಆಗುತ್ತೆ, ಏನಾದರೂ ಒಂದು ತಿನ್ನಬೇಕು ಅನಿಸುತ್ತೆ, ಅವಾಗ ಏನು ಮಾಡ್ತಾರೆ, ಚಿಪ್ಸು ಅದು ಇದು ಅಂತೆಲ್ಲ ತಿಂತಾರೆ. ನಿಜ. ಅದ್ರ ಬದಲಾಗಿ ತುಂಬಾ ಆರೋಗ್ಯಕರವಾದ ಮಖಾನ ಅಂತ ಬರುತ್ತೆ, ಲೋಟಸ್ ಸೀಡ್ಸ್ ಅಂತ ಕೂಡ ಹೇಳ್ತಾರೆ. ಇವಾಗ ನೀವು ಎಲ್ಲ ಕಡೆ ಕೇಳಿರಬಹುದು, ಮಖಾನ ತುಂಬಾ ಆರೋಗ್ಯವಾಗಿದೆ, ತುಂಬಾ ಒಳ್ಳೆಯದು ಅಂತ ಅಂದ್ಬಿಟ್ಟು. ಬಟ್ ಅದರಲ್ಲೂ ಮಾಫಿಯಾ ಇದೆ. ಏನು ಮಾಫಿಯಾ ಅಂತಂದರೆ, ಇವಾಗ ಸೂಪರ್ ಮಾರ್ಕೆಟಲ್ಲಿ ಮಖಾನಾನ ಬಹಳನೇ ತುಂಬಾ ಎಕ್ಸ್ಪೆನ್ಸಿವ್ ರೇಟಲ್ಲಿ ಮಾರ್ತಾರೆ. ಅದ್ರ ಬದಲಾಗಿ ನೀವೇ ಮನೇಲಿ ಮಾಡಿಕೊಂಡ್ರೆ ಒಂದು ರೀಸನೇಬಲು ಆಗುತ್ತೆ. ಎರಡನೇದು, ಅದರಲ್ಲಿ ಪ್ರಿಸರ್ವೇಟಿವ್ಸು ಮತ್ತೇನೋ ಏನು ಅಡಿಟಿವ್ಸು, ಆಮೇಲೆ ಏನು ಗೊತ್ತಾ, ಸೋಡಿಯಮ್ ಎಲ್ಲ ಹೈಯಾಗಿ ಹಾಕಿರ್ತಾರೆ. ಯಾಕೆಂದರೆ ಮಖಾನ ಅಂದರೆ ಲೋಟಸ್ ಸೀಡ್ಸು, ಅದು ಸ್ವಲ್ಪ ಗಾಳಿಗೆ ಎಕ್ಸ್ಪೋಸ್ ಆಗಿದ ತಕ್ಷಣ ಮೆತ್ತಗಾಗೋಗುತ್ತೆ, ತುಂಬಾ ಬೇಗ ಮೆತ್ತಗಾಗುತ್ತೆ. ಅದಕ್ಕೆ ಮಾರ್ಕೆಟಲ್ಲಿ ಮಾರೋ ಮಖಾನಾಗೆ ಅದು ಕ್ರಂಚಿಯಾಗಿ ಕ್ರಿಸ್ಪಿಯಾಗಿರಬೇಕು ಅಂತಂದರೆ ಇದನ್ನೆಲ್ಲ ಅವ್ರು ಆ್ಯಡ್ ಮಾಡ್ತಾರೆ. ಇಟ್ ಈಸ್ ಅನ್ ಅಡಲ್ಟ್ರೇಟೆಡ್ ಫುಡ್. ಸೊ ಅದರ ಬದಲಾಗಿ ನೀವೇನು ಮಾಡ್ಬೋದು ಅಂತಂದರೆ, ಮಖಾನ ಅಂದರೆ ಈ ಥರ ಮಖಾನ ನಿಮಗೆ ಡ್ರೈ ಫ್ರೂಟ್ ಶಾಪಲ್ಲಿ ಲಭ್ಯವಾಗಿದೆ. ಈ ಥರ ಇರುತ್ತೆ ಪ್ಲೇನ್ ಮಖಾನನ ತಗೊಂಡು ನೀವು ಮನೆಯಲ್ಲೇ ನೀವೇನು ಅದ್ರ ಸ್ಟವ್ ಮುಂದೆನೇ ನಿಂತಿರಬೇಕು ಅಥವಾ ಕೂತಿರಬೇಕು ಅಂತಲೂ ಇಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ದಪ್ಪಗಿರ ಐರನ್ ಬಾಂಡ್ಲಿಲಿ ಹಾಕ್ಬಿಡಿ, ಲೋ ಫ್ಲೇಮಲ್ಲಿ ಹೋಗ್ತಾ ಬರ್ತಾ ತಿರುಗಿಸ್ತಾ ಇರಿ. ನೀವು ಅದನ್ನ ತಿರುಗಿಸ್ತಾ ಏನಾಗುತ್ತೆ ಗೊತ್ತಾ, ಕ್ರಿಸ್ಪಿ ಆಗುತ್ತೆ, ಕ್ರಂಚಿಯಾಗಿ ಆಗುತ್ತೆ. ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಪುಡಿ ಹಾಕ್ಬಿಡ್ಬೇಕು. ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಅದಕ್ಕೆ ನಿಮ್ಗೆ ಏನು ಬೇಕೋ ಮಸಾಲೆ ಹಾಕೊಬೋದು. ಆ ಮಸಾಲೆ ಅಂತಂದರೆ ಉಪ್ಪಿನ ಪುಡಿ. ಉಪ್ಪು ಅಂದರೆ ನಾನು ಬಿಳಿ ಉಪ್ಪನ್ನ ದಯವಿಟ್ಟು ಬಳಸೋಕ್ಕೆ ಹೋಗಬೇಡಿ, ಇದನ್ನು ಪಿಂಕ್ ಹಿಮಾಲಯನ್ ಸಾಲ್ಟ್ ಅಂತ ಹೇಳ್ತಾರೆ. ಇವಾಗ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಬಿಳಿ ಉಪ್ಪು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಬಿಳಿ ಸಕ್ಕರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಬಿಳಿ ಮೈದಾ ಅದು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ನಮ್ಮ ಹಲ್ಲಿಗೂ ಕೂಡ ಖಂಡಿತವಾಗ್ಲೂ ಒಳ್ಳೆಯದಲ್ಲ. 3 ವೈಟ್ಸ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಇದು ನಿಮ್ಮ ಮಕ್ಕಳಿಗೆ ನೀವು ಹೇಳಿದಾಗ ಅವ್ರಿಗೆ ಗೊತ್ತಾಗುತ್ತೆ. ನೀವು ಈ ಥರ ಹೆಲ್ದಿ ಸ್ನ್ಯಾಕ್ಸ್ ನೀವು ಮನೆಯಲ್ಲೇ ಮಾಡಿ ನೀವು ಅಡುಗೆ ಮನೇಲಿ ಇಟ್ಟಾಗ ಮಕ್ಕಳು ಅದನ್ನು ತಿಂದಾಗ ಅವ್ರಿಗೆ ಈ ಥರ ರಾಂಗ್ ಕ್ರೇವಿಂಗ್ಸ್ ಆಗಲ್ಲ. ದೇ ವಿಲ್ ಫೀಲ್ ಸ್ಯಾಚುರೇಟೆಡ್, ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ.
ಹಸಿವಾದಾಗ ಮಾತ್ರದನೇ ಮನುಷ್ಯ ಏನಾದರೂ ಒಂದು ತಿನ್ನೋದು. ಹಸಿವೇ ಆಗಿಲ್ಲ ಅಂದರೆ ಏನು ತಿಂತಾನೆ? ನಿಮಗೆ ತಿನ್ನೋಕ್ಕೆ ಸಾಧ್ಯನಾ? ಇವಾಗ ನಿಮಗೆ ಹೊಟ್ಟೆ ತುಂಬಿದಾಗ ನಿಮಗೆ ಏನೇ ಬ್ರಹ್ಮಾಂಡ ಭೋಜನ ಕೊಡಲಿ ನಿಮಗೆ ತಿನ್ನೋಕ್ಕಾಗುತ್ತಾ? ನಿಮ್ಮ ಹೊಟ್ಟೆ ಬೇಡ ಅನ್ನತ್ತೆ, ಕಣ್ಣು ಕೂಡ ಬೇಡ ಅನ್ನತ್ತೆ. ಅದೇ ರೀತಿಯೇ ಮಕ್ಕಳಿಗೆ ಆರೋಗ್ಯವಾಗಿರತಕ್ಕಂಥ ನೀವು ಏನೇ ಆಹಾರ ಕೊಟ್ಟಾಗ ಅವ್ರು ಖಂಡಿತವಾಗ್ಲೂ ಈ ಜಂಕ್ ಫುಡ್ ಕಡೆ ತಿರುಗು ಕೂಡ ನೋಡೋದಿಲ್ಲ. ಅವರ ಆರೋಗ್ಯ ಹೆಣ್ಣಿನ ಕೈಯಲ್ಲಿದೆ. ಅದಕ್ಕೋಸ್ಕರನೇ ಅಡುಗೆ ಮನೇಲಿದೆ. ಓಕೆ, ಆ ಪಿಂಕ್ ಹಿಮಾಲಯನ್ ಸಾಲ್ಟು ಮತ್ತು ಒಣಗಿದ ಮೆಣಸಿನ್ಕಾಯಿ, ಮೆಣಸು ಪುಡಿ ಎಲ್ಲ ಹಾಕ್ಬಿಟ್ಟು ಕರಿಬೇವಿನ ಸೊಪ್ಪಿನ ಪುಡಿ ಕೂಡ ಇದರಲ್ಲಿ ಹಾಕಿ ಅದಕ್ಕೆ ತುಪ್ಪ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ತುಂಬಾ ರುಚಿಕರವಾಗೂ ಇರುತ್ತೆ. ಅದಕ್ಕೆ ಬೇಕಾಗಿರೋ ಮಕ್ಳಿಗೋಸ್ಕರ ಅಂತ ಅಂದ್ಬಿಟ್ಟು ಸ್ವಲ್ಪ ಗೋಡಂಬಿ ಸಹಿತ ಅದಕ್ಕೆ ಮಿಕ್ಸ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಟೇಸ್ಟಿ ಆ್ಯಂಡ್ ಹೆಲ್ದಿ ಸ್ನ್ಯಾಕ್ಸ್ ಮನೆಯಲ್ಲೇ ನೀವು ಮಾಡ್ಕೊಬೋದು ಕಮ್ಮಿ ಬೆಲೆ ಖರ್ಚಿಂದ. ಇದು ನನ್ನ ಒಂದು ಪರ್ಸನಲ್ ಕ್ವಶನ್ ಏನಂದರೆ, ಇದು ಎಷ್ಟು ಬೇಕಾದ್ರೂ ತಿನ್ಬೋದಾ ಅಂತ? ಇದು ಎಷ್ಟು ಬೇಕೋ ತಿನ್ಬೋದು ಅಂತಂದರೆ ಯಾವುದೇ ಒಂದಾಗಲಿ ಅದಕ್ಕೊಂದು ಲಿಮಿಟ್ ಅನ್ನೋದಿರುತ್ತೆ. ಇದು ಹೆಲ್ದಿ ಸ್ನ್ಯಾಕ್ಸು. ಅಕಸ್ಮಾತ್ ಮಕ್ಕಳು, ಬೆಳೆಯೋ ಮಕ್ಕಳು ಎಷ್ಟು ಬೇಕಾಗಿದ್ರೂ ತಿನ್ಬೋದು. ಬಟ್ ವಯಸ್ಸಾಗಿರೋರಿಗೆ ಅದು ಸ್ವಲ್ಪ ಏನು ಗೊತ್ತಾ, ಗ್ಯಾಸ್ಟ್ರಿಕ್ ಥರ ಅನಿಸುತ್ತೆ ಅವ್ರಿಗೆ. ಮಖಾನ ಇನ್ನೊಂದ್ಸತಿ ದಯವಿಟ್ಟು ತೋರಿಸ್ತೀರಾ? ಖಂಡಿತವಾಗ್ಲೂ ತೋರಿಸ್ತೀನಿ. ಇದು ಮಖಾನಲ್ಲಿ ಕ್ಯಾಲ್ಶಿಯಂ ಕೂಡ ತುಂಬ ಹೆಚ್ಚಾಗಿರುತ್ತೆ. ಅದು ನಿಮ್ಮ ಆರೋಗ್ಯಕ್ಕೂ ಕೂಡ, ನಿಮ್ಮ ದಂತ ಆರೋಗ್ಯಕ್ಕೂ ಕೂಡ ಬಹಳನೇ ಉಪಯೋಗ ಆಗುತ್ತೆ. ಇದನ್ನು ನೀವು ಬೇಕಾದ್ರೆ ಟೇಸ್ಟ್ ಮಾಡಿಬಿಟ್ಟು ನೀವು ವೀಕ್ಷಕರಿಗೆ ಹೇಳ್ಬೋದು ಹೇಗಿದೆ ಅಂತ ಅಂದ್ಬಿಟ್ಟು. ಇದು ನಾನು ಮಾಡ್ಕೊಂಡು ತೊಗೊಂಬಂದಿದ್ದೀನಿ, ದಯವಿಟ್ಟು ಟೇಸ್ಟ್ ಮಾಡಿ ಹೇಳಿ. ತುಂಬ ಚೆನ್ನಾಗಿದೆ. ಇದು ತಿಂದರೆ ನಿಜವಾಗ್ಲೂ ಮಕ್ಕಳಿಗೆ ಈ ಬರ್ಗರು, ಪಿಜ್ಜಾ, ಹಾಟ್ ಡಾಗು ಅದರದ್ದೆಲ್ಲ ಖಂಡಿತ ತಿನ್ನಬೇಕು ಅಂತ ಅನ್ಸೋದಿಲ್ಲ ವೀಕ್ಷಕರೇ. ಖಂಡಿತ ಇದು ಬಹಳ ಬಹಳ ರುಚಿಯಾಗಿದೆ. ನೀವು ಒಂದ್ಸತಿ ಮನೆಯಲ್ಲಿ ಪ್ರಯತ್ನ ಪಟ್ಟು ನೋಡಿ, ನಿಮ್ಮ ಮಕ್ಕಳು ನಿಜವಾಗ್ಲೂ ಆರೋಗ್ಯವಂತರಾಗ್ತಾರೆ. ಆಮೇಲೆ ಈ ರೂಟ್ ಇನ್ಫೆಕ್ಷನ್ ಅಂತ ಆಗುತ್ತೆ ಹಲ್ಲಲ್ಲಿ, ಅದಕ್ಕೆ ಕಾರಣ ಏನು ಮೇಡಮ್? ಅದನ್ನು ಹೇಗೆ ತಡೆಗಟ್ಬೋದು? ರೂಟ್ ಇನ್ಫೆಕ್ಷನ್ ಆಗಿರ್ಬೋದು, ಗಮ್ಸ್ ಬ್ಲೀಡಿಂಗ್ ಆಗಿರ್ಬೋದು, ನಮ್ದು ಏನೇ ಒಂದು ಓರಲ್ ಇನ್ಫೆಕ್ಷನ್ ಆಗಿರ್ಬೋದು, ನಮ್ಮ ಟಂಗ್ ಹೆಲ್ತ್ ಇದೆಯಲ್ಲ, ನಾಲ್ಗೆ ಇದೆಯಲ್ಲ, ಅದು ಕೂಡ ಬಹಳನೇ ಮುಖ್ಯ. ಟಂಗ್ ಕ್ಲೀನಿಂಗ್ ಅಲ್ಲಿನೂ ಬ್ರಷ್ ಮಾಡ್ತೀವಿ ನಾವು, ಬಟ್ ಆದರೆ ನಾಲ್ಗೆ ಕ್ಲೀನ್ ಮಾಡ್ತೀರಾ? ತುಂಬ ಜನ ನಾಲ್ಗೆ ಕ್ಲೀನ್ ಮಾಡೋದೇ ಇಲ್ಲ. ಅಲ್ಲ, ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ, ಒಂದು ಪ್ಲಾಸ್ಟಿಕ್ದು ಬರುತ್ತಲ್ಲ ಟಂಗ್ ಕ್ಲೀನರು, ಅದ್ರಲ್ಲಿ ಮಾಡ್ತೀವಿ. ಅದ್ರಲ್ಲಿ ಮಾಡಬಹುದಾ? ಖಂಡಿತವಾಗ್ಲೂ ಮಾಡಬಾರ್ದು. ನಮ್ಮ ಆಯುರ್ವೇದ ಪ್ರಕಾರ ಟಂಗ್ ಕ್ಲೀನಿಂಗು ಕಾಪರು ಇಲ್ಲಾಂದರೆ ಬ್ರಾಸ್, ಇದೆರಡು ಮೆಟಲನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಏನು ಡಿಫ್ರೆನ್ಸ್ ಆಗುತ್ತೆ ಅದು? ಪ್ಲಾಸ್ಟಿಕ್ ನಿಮಗೆ ಗೊತ್ತು, ಅದು ಟಾಕ್ಸಿನ್ಸ್ ಅಂತ. ಇದು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ. ಅದಕ್ಕೋಸ್ಕರ ಕಾಪರಲ್ಲಿ ಮತ್ತು ಇಲ್ಲಾಂದರೆ ಬ್ರಾಸಲ್ಲಿ. ಇವಾಗ ಕಾಪರ್ ಟಂಗ್ ಕ್ಲೀನರ್ ಪ್ರತಿ ಒಂದು ಸ್ಟೋರ್ಸಲ್ಲೂ ಕೂಡ ಇವಾಗ ಲಭ್ಯವಾಗಿದೆ. ನೀವು ಅದನ್ನು ಬಳಕೆ ಮಾಡ್ಬೋದು. ಹಳೆ ಕಾಲದಲ್ಲಿ ಸಿಲ್ವರ್ ಕೂಡ ಯೂಸ್ ಮಾಡೋರು, ಬೆಳ್ಳಿ, ಚಿನ್ನ ಕೂಡ ಯೂಸ್ ಮಾಡೋರು. ಇವಾಗ ಅದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ, ಸಾಕು ಕಾಪರ್ ಇಲ್ಲಾಂದ್ರೆ ಬ್ರಾಸ್. ಯಾವ ರೀತಿ ಮಾಡಬೇಕು ಮೇಡಮ್ ಅದು ಟಂಗ್ ಕ್ಲೀನರ್? ಹೇಗೆ ಮಾಡಬೇಕು? ಎದ್ವ ಮಾಡಕ್ ಹೋಗ್ಬಾರ್ದು. ನಾವು ಬ್ರಷ್ ಮಾಡಿದ ನಂತರ ಆ ಟಂಗ್ ಕ್ಲೀನರ್ ತಗೊಂಡು ನಿಧಾನವಾಗಿ ಅದನ್ನ ಸ್ಕ್ರೇಪ್ ಮಾಡಿದ್ರೆ ಅಷ್ಟು ಸಾಕು. ಓಕೆ. ಆಮೇಲೆ ನಾವು ಇನ್ನೊಂದು ಯೂಸ್ ಮಾಡಿದ್ದೀವಿ, ನೋಡ್ತೀವಿ ನಾವು ಎಲ್ಲಾದರೂ ಊಟಕ್ಕೆ ಹೋದಾಗ ಅಥವಾ ಮನೆಯಲ್ಲಿ ಊಟ ಜಾಸ್ತಿ ಆದಾಗ ಈ ಹಲ್ಲಿನ ಸಂಧಿ ಏನಾದರೂ ಸಿಕ್ಕಾಕೊಂಡಿರುತ್ತೆ. ನಾವು ಟೂತ್ ಪಿಕ್ ತೊಗೊಂಡು, ಯಾವ್ದು ಹೋಟೆಲ್ ನೋಡಿ ಮನೆಯಲ್ಲಿ ನೋಡಿ ಇದ್ದೇ ಇರುತ್ತೆ ಇವಾಗ, ಅದನ್ನು ಇಟ್ಕೊಂಡು ಕ್ಲೀನ್ ಮಾಡ್ಕೋತೀವಿ. ಅದು ಸರಿನಾ? ಖಂಡಿತವಾಗ್ಲೂ ಸರಿಯಲ್ಲ. ಅದರಿಂದ ಏನಾಗುತ್ತೆ ಅಂದರೆ ಟೂತ್ ಗ್ಯಾಪಿಂಗ್ ಅಂದರೆ ಎಲ್ಲ ಇದು ಗ್ಯಾಪ್ ಆಗೋಗುತ್ತೆ, ಅಲ್ಲಿ ಮಧ್ಯದಲ್ಲೆಲ್ಲ ಗ್ಯಾಪ್ ಜಾಸ್ತಿ ಆಗುತ್ತೆ. ಆಮೇಲೆ ಗಮ್ಸು ವೀಕ್ ಆಗುತ್ತೆ. ಅದ್ರ ಬದಲಾಗಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಆಯಿಲ್ ಪುಲ್ಲಿಂಗ್ ಹೆಲ್ಪ್ ಆಗುತ್ತೆ. ಇನ್ನೊಂದು ನಿಮ್ಗೆ ಏನಾದರೂ ಸಿಕ್ಕಾಕೊಂಡಿದೆ ಅಂದರೆ ಡೆಂಟಲ್ ಫ್ಲಾಸ್ ಅಂತ ನಿಮಗೆ ಮೆಡಿಕಲ್ ಸ್ಟೋರ್ಸಲ್ಲಿ ಸಿಕ್ಕುತ್ತೆ. ಆ ಡೆಂಟಲ್ ಫ್ಲಾಸ್ನ ನೀವು ಯಾವಾಗಲೂ ಬೇಕಾಗಿದ್ದರೆ ನಿಮ್ಮ ಬ್ಯಾಗಲ್ಲೋ ಅಥವಾ ನಿಮ್ಮ ಮನೇಲಿ ಇಟ್ಕೊಂಡಿದ್ರೆ, ಯಾವಾಗಾದ್ರೂ ಏನಾದರೂ ಊಟ ಸಿಕ್ಕಾಕೊಂಡಿದೆ ಅಂದಾಗ ಆ ಡೆಂಟಲ್ ಫ್ಲಾಸ್ ತೊಗೊಂಡು ನೀವು ಆರಾಮಾಗಿ ನಿಧಾನವಾಗಿ ಕ್ಲೀನ್ ಮಾಡ್ಕೊಬೋದು. ಅದರಿಂದ ಅಲ್ಲಿ ಯಾವುದು ಗ್ಯಾಪು ಅಥವಾ ಏನೂ ತೊಂದರೆ ಆಗೋದಿಲ್ಲ. ಈ ಸೆನ್ಸಿಟಿವ್ ಟೀತ್ ಅಂತ ನಾವು ನಾರ್ಮಲಿ ಅದನ್ನು ಕೇಳ್ತಾ ಇರ್ತೀವಿ, ನಾವು ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ಸು ನೋಡ್ತಾ ಇರ್ತೀವಿ. ಆವಾಗ ಆ ಸೆನ್ಸಿಟಿವ್ ಟೀತ್ಗೆ ನೀವು ಯಾವುದು ಪೇಸ್ಟ್ ಹಾಕಿದ್ರೆ ಒಳ್ಳೆಯದು, ಅಥವಾ ಅದನ್ನು ಹೇಗೆ ತಡಿಬೋದು? ನಾನು ಅವಾಗೇ ಹೇಳಿದ್ದೆ, ಯಾವುದಾದ್ರೂ ಆಯುರ್ವೇದ ಟೂತ್ ಪೇಸ್ಟ್ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ವಾರಕ್ಕೆ 3 ಸತಿ ಚ್ಯೂವಿಂಗ್ ಟ್ವಿಗ್ಸ್ ಅಂತ ಹೇಳ್ತಾರೆ. ಚ್ಯೂವಿಂಗ್ ಟ್ವಿಗ್ಸ್ ಅಂತಂದರೆ ಅದು ಹಲ್ಲಿಗೆ ಎಕ್ಸಸೈಸ್ ಕೂಡ ಆಗುತ್ತೆ ಅಂತ. ನಮ್ಮ ಹಳೆ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಬೇವಿನ ಕಡ್ಡಿನ ತೊಗೊಂಡು ಹಿಂಗೆ ಅಗೀತಾ ಇರ್ತಿದ್ರು ಹಿಂಗೆ. ಇವತ್ತಿಗೂ ಹಳ್ಳಿಗೆ ಹೋದರೆ ಎಲ್ರಿಗೂ ಆ ಅಭ್ಯಾಸ ಇದೆ. ಬಟ್ ಈ ಕಾಲದ ಮಕ್ಕಳಿಗೆ ನೀವು ಬೇವಿನ ಕಡ್ಡಿ ಕೊಟ್ಟರೆ ಅವ್ರ ಕಹಿ ಇರುತ್ತಲ್ಲ, ಅವ್ರಿಗೆ ಇಷ್ಟ ಆಗೋದಿಲ್ಲ. ಅದ್ರ ಬದಲಾಗಿ ದಾಳಿಂಬೆ ಮರದ ಕಡ್ಡಿ ಬರುತ್ತಲ್ಲ ಅದು, ಇಲ್ಲ ಅಂದರೆ ಮಾವಿನ ಮರದ ಕಡ್ಡಿ, ಅದು ಸಹಿತ ನೀವು ಕೊಡ್ಬೋದು. ಇಲ್ಲ ಅಂತಂದರೆ ಇನ್ನೊಂದು ಬೇಲ್ ಮರದ ಕಡ್ಡಿ ಕೂಡ ಕೊಡ್ಬೋದು ನೀವು.
ಅದು ಸಣ್ಣ ಎಳೆಯದಾಗಿರುತ್ತಲ್ಲ, ಟ್ವಿಗ್ಸ್ ಅಂತ ಹೇಳ್ತೀವಿ, ಅದನ್ನು ಒಂದು ಚಿಕ್ಕ ಕಡ್ಡಿ ಥರ ಮಾಡಿಬಿಟ್ಟು ಮನೇಲಿ ಇಟ್ಕೊಳ್ಳಿ. ಅದು ಒಣಗೋದ್ರೂ ಕೂಡ ಸಹಿತ ಏನು ತೊಂದರೆ ಇಲ್ಲ. ಅದನ್ನು ಮಕ್ಳು ನೀವು ಸುಮ್ಮನೆ ಕೊಟ್ಟರೆ, ಈ ಪ್ರೊಮೋಗ್ರೇನೇಟ್ ಅಂದರೆ ಅವ್ರಿಗೆ ಇಷ್ಟ ಆಗುತ್ತೆ, ಅದ್ರಲ್ಲಿ ಕಹಿ ಕೂಡ ಇರೋದಿಲ್ಲ. ಪ್ರತಿದಿನ ಪ್ರತಿಯೊಬ್ಬರಿಗೂ ಮಾಡೋದಕ್ಕೆ ಬಹಳನೇ ಕಷ್ಟವಾಗಿದೆ. ಅದೇ ವಾರಕ್ಕೆ ಅಟ್ಲೀಸ್ಟ್ 3 ಸತಿ ಮಾಡಬಹುದು. ಅದು ಮಾಡೋದ್ರಿಂದ ನಿಮ್ಮ ಹಲ್ಲೆಲ್ಲ ಸ್ಟ್ರಾಂಗ್ ಆಗುತ್ತೆ, ಗಮ್ಸೂ ಅಷ್ಟೇ ತುಂಬಾ ನೀಟಾಗಿರುತ್ತೆ. ನಾವು ಸಾಮಾನ್ಯ ನೋಡ್ತೀವಿ, ಕೆಲವ್ರಿಗೆ ಈ ಹಲ್ಲು ಅರ್ಧದಲ್ಲಿ ಮುರಿದು ಹೋಗಿರುತ್ತೆ, ಮತ್ತು ಕೆಲವ್ರಿಗೆ ಅದು ಒಂದು ಹಲ್ಲು ಬರೋದೇ ಇಲ್ಲ. ಆ ಕ್ರ್ಯಾಕ್ಡ್ ಟೀತ್ ಅಂತೀವಿ, ಆ ಕ್ರ್ಯಾಕ್ಡ್ ಟೀತ್ಗೆ ನೀವು ಏನು ಅದು ಹೇಗೆ ನಾವು ಸರಿ ಮಾಡ್ಕೋಬಹುದು? ಅದನ್ನು ಕ್ರ್ಯಾಕ್ಡ್ ಟೀತ್ಗೆ ಯಾತಕ್ಕೋಸ್ಕರ ಆಗುತ್ತೆ? ಕ್ಯಾಲ್ಶಿಯಂ ನಿಮ್ಮ ಬಾಡಿಲಿ ಕಮ್ಮಿ ಆದಾಗೇ ನಿಮ್ಮ ಹಲ್ಲು ಸವಿಯೋದು, ಇಲ್ಲಾಂದರೆ ಗಮ್ಸ್ ಪ್ರಾಬ್ಲಮ್ ಬರೋದು, ಒಳಗಡೆ ಇರೋ ಎಲ್ಲ ಇದು ಬೋನ್ ಎಲ್ಲ ಇದೆಯಲ್ಲ ಅದೆಲ್ಲ ವೀಕ್ ಆಗೋಗುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ನೀವು ಮುಂಚೆಯಿಂದನೇ ಶುರುವಿಂದನೇ ಆರೋಗ್ಯವಾಗಿರತಕ್ಕಂಥ ಆಹಾರನ, ಕ್ಯಾಲ್ಶಿಯಂ ಹೆಚ್ಚಾಗಿರತಕ್ಕಂಥ ಎಲ್ಲ ನೀವು ಊಟನ ಮಾಡೋದ್ರಿಂದ ಪ್ರೋಬಯೋಟಿಕ್ಸು ಮೊಸರು, ನಾಟಿ ಹಸುವಿನ ಮೊಸರು ಸಿಕ್ಕಿದ್ರೆ ತುಂಬಾ ಒಳ್ಳೆಯದು. ಇಲ್ಲಾಂದರೆ ಮೊಸರು ಮತ್ತು ಬೆಲ್ಲದ ಪುಡಿ ಇದೆರಡೂ ಮಿಕ್ಸ್ ಮಾಡಿ ಮಕ್ಕಳೂ ತೊಗೊಬೋದು, ಹಿರಿಯರು ಕೂಡ ತೊಗೊಬೋದು. ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ತರಕಾರಿ, ಹಣ್ಣು ಎಲ್ಲ. ಮತ್ತು ಇನ್ನೊಂದು, ತರಕಾರಿ ಹಣ್ಣು ಪ್ರತಿಯೊಂದು ಒಳ್ಳೆಯದು, ಬಟ್ ಯಾವ ರೀತಿ ನೀವು ಮಕ್ಳಿಗೆ ಹೇಳ್ತೀರ ಅದು ಇಂಪಾರ್ಟೆಂಟ್. ತುಂಬ ಪೇರೆಂಟ್ಸ್ ಏನು ಮಾಡ್ತಾರೆ ಗೊತ್ತಾ, ಎಲ್ಲ ಊಟ ಆದಮೇಲೆ ಹಣ್ಣು ಕೊಡ್ತಾರೆ. ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಾವು ತಿನ್ನೋ ಆಹಾರನೇ ಬೇರೆ ಇರುತ್ತೆ, ಅದಾದಮೇಲೆ ನೀವು ಹಣ್ಣು ಕೊಟ್ಟಾಗೇ ಬೇರೆ ಆಗುತ್ತೆ. ಅದೇನಾಗುತ್ತೆ, ಕೆಮಿಕಲ್ ಚೇಂಜ್ ಆಗುತ್ತೆ. ಆ ಒಳ್ಳೆ ಎಫೆಕ್ಟ್ಸ್ ಬದಲು ಬ್ಯಾಡ್ ಎಫೆಕ್ಟ್ಸೇ ಜಾಸ್ತಿ. ಹಣ್ಣು ಯಾವತ್ತಿದ್ರೂ ಖಾಲಿ ಹೊಟ್ಟೆಯಲ್ಲಿ ನೀವು ಮಕ್ಳಿಗೆ ಕೊಟ್ಟರೆ ಉತ್ತಮ. ಮೇಡಮ್, ಒಂದು ಕೊನೆ ಪ್ರಶ್ನೆ ಏನಂದರೆ, ನಾವು ಟೂತ್ಪೇಸ್ಟ್ ಅಂತ ಹೇಳ್ತಿದ್ರಿ. ನಾವು ಹಿಂದೆ ಎಲ್ಲ ನೋಡ್ತಿದ್ವಿ, ನಂಜನಗೂಡು ಹಲ್ಪುಡಿ, ಆ ಹಲ್ಪುಡಿ ಎಲ್ಲ ಸುಮಾರು ಬರ್ತಾಯಿತ್ತು. ಆಮೇಲೆ ಕೆಲವ್ರ ಮನೆಯಲ್ಲಿ ಇಜ್ಜಿಲನ್ನು ಪುಡಿ ಮಾಡಿ ಅದನ್ನು ಹಾಕ್ತಿದ್ರು. ಆ ಥರ ಮಾಡಿದ್ರೆ ಒಳ್ಳೆಯದಾ? ಪೇಸ್ಟ್ ಬದಲು ನಾವು ಮನೆಯಲ್ಲಿ ಮಾಡ್ಕೊಳ್ಳೋಂಥ ಇಜ್ಜಿಲ್ ಪುಡಿ ಇರ್ಬೋದು ಅಥವಾ ಬೇರೆ ಟೂತ್ ಪೌಡರ್ ಇರ್ಬೋದು, ಅದನ್ನು ಯೂಸ್ ಮಾಡಬಹುದಾ? ನೀವು ಮನೆಯಲ್ಲೇ ನೀವು ಟೂತ್ಪೇಸ್ಟ್ ಥರ ಯೂಸ್ ಮಾಡಬಹುದು ಅಂತಂದರೆ ನಾನು ನಿಮ್ಗೆ ಹೇಳ್ತೀನಿ. ಈ ಪಿಂಕ್ ಹಿಮಾಲಯನ್ ಸಾಲ್ಟ್ ನಾನು ಹೇಳಿದ್ನಲ್ಲ, ಈಕ್ವಲ್ ಪ್ರೊಪೋರ್ಷನೇಟ್ ತೊಗೊಬೇಕು. 1 ಕಪ್ಪಷ್ಟು ಪಿಂಕ್ ಹಿಮಾಲಯನ್ ಸಾಲ್ಟ್, 1 ಕಪ್ಪಷ್ಟು ಟರ್ಮರಿಕ್ ಪೌಡ್ರ್, ಆರ್ಗ್ಯಾನಿಕ್ ಟರ್ಮರಿಕ್ ಪೌಡ್ರು, 1 ಕಪ್ಪಷ್ಟು ಲವಂಗದ ಪುಡಿ, ಎಲ್ಲ 3 ಪ್ರೊಪೋರ್ಷನೇಟು ಈಕ್ವಲ್ ಆಗಿ ತೊಗೊಂಡು, ಕ್ವಾಂಟಿಟಿಯಾಗಿ ತೊಗೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದ್ಸತಿ ಮಿಕ್ಸಿಲಿ ಗರ್ ಅನ್ಸ್ಕೊಳ್ಳಿ. ಅದನ್ನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಒಂದು ಗ್ಲಾಸ್ ಜಾರಲ್ಲಿ, ಟೈಟ್ ಗ್ಲಾಸ್ ಜಾರಲ್ಲಿ ಅದನ್ನು ನೀವು ಇಟ್ಕೊಂಡು, ನೀವು ಬೇಕಾದರೆ ಬಾತ್ರೂಮಲ್ಲಿ ಇಟ್ಕೊಂಡು ನೀವು ಟೂತ್ಪೇಸ್ಟ್ ಬದಲಾಗಿ ಇದನ್ನು ನೀವು ಬಳಕೆ ಮಾಡ್ಬೋದು. ಒಂದು. ಇನ್ನೊಂದು, ತುಂಬ ಜನಕ್ಕೆ ಈ ಗಮ್ಸ್ ಬ್ಲೀಡಿಂಗ್ ಸಮಸ್ಯೆ ಹೆಚ್ಚಾಗಿದೆ. ಅದಕ್ಕೆ ನಾನು ಒಂದು ಪರಿಹಾರ ಹೇಳೋಕ್ಕೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಇದನ್ನು ಫಿಟ್ಕಾರಿ ಅಂತ ಹೇಳ್ತಾರೆ. ನೋಡೋಕ್ಕೆ ಕಲ್ ಸಕ್ಕರೆ ಥರ ಕಾಣುತ್ತೆ, ಇದನ್ನು ಫಿಟ್ಕಾರಿ ಅಂತ ಹೇಳ್ತಾರೆ. ಅದು ಸಿಹಿ ಇದೆಯಾ? ಇದು ಸಿಹಿ ಖಂಡಿತವಾಗ್ಲೂ ಇಲ್ಲ. ಇದು ಪ್ರತಿಯೊಂದು ಪ್ರಾವಿಷನ್ ಸ್ಟೋರ್ಸಲ್ಲಿ 30 ರಿಂದ 40 ರೂಪಾಯಿಗೆ ಲಭ್ಯ. ಹಳೆ ಕಾಲದಲ್ಲೆಲ್ಲ ಬಂದ್ಬಿಟ್ಟು ನೀವು ಬೇಕಾದ್ರೆ ನೋಡಿರ್ಬೋದು, ಶೇವಿಂಗ್ ಅಂಗಡಿಲಾಗಲಿ ಎಲ್ಲಾದರೂ ಆಗಲಿ ಈ ಥರ ಫಿಟ್ಕಾರಿ ಅಂತ ಇರೋರು. ಆಫ್ಟರ್ ಶೇವ್ ಲೋಷನ್ ಇರಲೇ ಇರಲಿಲ್ಲ, ಇದನ್ನೇ ತೊಗೊಂಡು ಹಿಂಗೆ ಉಚ್ಕೊಳೋರು. ಇದು ಆ್ಯಂಟಿಸೆಪ್ಟಿಕ್ ಥರ. ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಇದರಲ್ಲಿ ಒಂದು ಬೆನಿಫಿಟ್ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು. ಈ ಗಮ್ಸ್ ಬ್ಲೀಡಿಂಗ್ ಯಾರಿಗಾದ್ರೂ ಈ ಸಮಸ್ಯೆ ಇದ್ದರೆ 1 ಗ್ರಾಮ್ ಇದನ್ನು ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿಕೊಂಡು ಒಂದು ಗ್ಲಾಸ್ ಜಾರಲ್ಲಿ ಇಟ್ಕೊಳ್ಳಿ ನೀವು. ಇದರಲ್ಲಿ 1 ಗ್ರಾಮ್, ಯಾಕಂದರೆ ಮೆಷರ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟು. ಇದು ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ತುಂಬ ಜಾಸ್ತಿ ಬಳಕೆ ಮಾಡಬಾರ್ದು. 1 ಗ್ರಾಮ್ ಅಷ್ಟು ಫಿಟ್ಕಾರಿ ಪೌಡ್ರಿಗೆ ಸ್ವಲ್ಪ ಇದು ಚಕ್ಕೆ ಪುಡಿ, ಸಿನಾಮನ್ ಪೌಡ್ರ್ ಅಂತ ಹೇಳ್ತಾರೆ, ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ಥರ ಗಮ್ಸಿಗೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ಕೊಬೇಕು ಪ್ರತಿದಿನ 1 ಸರಿ. ಅಂದರೆ ರಾತ್ರಿನ ಬೆಳಗ್ಗೆನಾ? ಬೆಳಗ್ಗೆ ಇಲ್ಲಾಂದರೆ ಸಂಜೆ. ಯಾವ ಥರ ಒಂದ್ಸಲಿ ಊಟಕ್ಕೆ ಮುಂಚೆನ ಅಥವಾ ಏನಾದರೂ ತಿನ್ನಕ್ಕೆ ಮುಂಚೆನೋ ಅಥವಾ ಖಾಲಿ ಹೊಟ್ಟೆಲಿ ಮಾಡ್ಕೋಬೇಕಂತ? ಇವಾಗ ಆಯಿಲ್ ಪುಲ್ಲಿಂಗ್ ಎಲ್ಲ ನಾವು ಬೆಳಗ್ಗೆ ಮುಂಚೆ ಮಾಡ್ಕೊಳ್ಬೇಕು, ಹಾಗೆ ಇದನ್ನು ಅವಾಗಲೇ ಮಾಡ್ಕೋಬೇಕಾ? ಹಲ್ಲು ಉಜ್ಜಿದ ನಂತರ ಇದನ್ನ ಬೇಕಾದ್ರೆ ಗಮ್ಸ್ ಮಸಾಜ್ಗಂತ ನೀವು ಮಾಡ್ಕೊಬೋದು. ಅಕಸ್ಮಾತ್ ಬೆಳಗ್ಗೆ ನಿಮಗೆ ಟೈಮ್ ಇರಲಿಲ್ಲ, ಆಗೋದಿಲ್ಲ ಅಂದಾಗ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಇದನ್ನು ನೀವು ಬೇಕಾದ್ರೆ ರೋಟೀನ್ ಥರ ಫಾಲೋ ಮಾಡಿದ್ರೆ ಕೆಲವೊಂದು ದಿನದಲ್ಲೇ ನೀವೇ ನೋಡ್ತೀರ ಗಮ್ಸ್ ಬ್ಲೀಡಿಂಗ್ ಫುಲ್ ಸ್ಟಾಪ್ ಆಗೋಗಿರುತ್ತೆ. ನೀವು ಏನು ಖರ್ಚಿಲ್ದಿರ ಈ ಗಮ್ಸ್ ಬ್ಲೀಡಿಂಗಲ್ಲ ಏನೇನೋ ಪೇಸ್ಟು ಅದು ಇದು ಅಂತೆಲ್ಲ ಮೆಡಿಕಲ್ ಸ್ಟೋರ್ಸಲ್ಲೆಲ್ಲ ತೊಗೊಂಡು ಬಳಕೆ ಮಾಡ್ತಾರೆ. ಕೇವಲ 20 ರಿಂದ 30 ರೂಪಾಯಿ ಖರ್ಚಲ್ಲಿ ಏನು ಸೈಡ್ ಎಫೆಕ್ಟ್ ಇಲ್ದಿರ ಮನೆಯಲ್ಲೇ ನೀವು ಮಾಡಿಕೊಂಡ್ರೆ ನಿಮಗೂ ಖುಷಿ ಆಗುತ್ತೆ. ಇದನ್ನು ಬೇರೆ ಕಡೆ ನೀವು ಎಲ್ರಿಗೂ ನೀವು ಹಂಚ್ಕೊಂಡ್ರೆ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ. ಮೇಡಮ್, ಇದ್ರದ್ದು ಇನ್ನೊಂದ್ಸತಿ ಹೆಸರು ಹೇಳ್ತೀರಾ? ಫಿಟ್ಕಾರಿ ಅಥವಾ ಇನ್ನೊಂದು ಹೆಸರು ಇದೆ? ಆಲಂ. ಆಲಂ. ಓಕೆ ಓಕೆ. ಫಿಟ್ಕಾರಿನ FITKARI
KARI ಫಿಟ್ಕಾರಿ. ಅಂದ್ರೆ ಎಲ್ಲ ಮೆಡಿಕಲ್ ಸ್ಟೋರ್ಸ್ ಅಲ್ಲೂ ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಸಿಕ್ಕೋದಿಲ್ಲ, ಪ್ರಾವಿಷನ್ ಸ್ಟೋರ್ಸ್ ಅಲ್ಲಿ ಸಿಕ್ಕುತ್ತೆ. ಓಕೆ. ಈ ಪ್ರಾವಿಷನ್ ಸ್ಟೋರ್ಸ್ಗೆ ಹೋಗ್ಬಿಟ್ಟು ಫಿಟ್ಕಾರಿ ಕೊಡಿ ಅಂತಂದರೆ ಅವ್ರು ಕೊಡ್ತಾರೆ. ಇನ್ನು 30 ರಿಂದ 40 ರೂಪಾಯಿ ಒಂದು ಪ್ಯಾಕೆಟು. ಅದನ್ನ ನೀವು ಮನೇಲಿ ಇಟ್ಕೊಂಡ್ರೆ ತುಂಬಾ ಅದ್ರ ಬಗ್ಗೆ ಉಪಯೋಗ ಇದೆ. ಬಟ್ ಇವಾಗ ನಾವು ಇವತ್ತು ದಂತ ಇದ್ರ ಬಗ್ಗೆ ಮಾತಾಡ್ತಿದ್ದೀವಿ, ಅದಕ್ಕೆ ಅದು ಮಾತ್ರ ನಾನು ಟಿಪ್ಸ್ ಹೇಳಿದ್ದೀನಿ. ಮೇಡಮ್, ಒಂದೇ ಒಂದು ಪ್ರಶ್ನೆ. ಈ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆಗಿರುತ್ತೆ. ರೂಟ್ ಕೆನಾಲು ಅದು ಅದಾದಮೇಲೆ ಕೆಲವ್ರನ್ನ ಕೇಳಿದ್ದೀವಿ, ಆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿದ್ದು ಅದು ಪರ್ಮನೆಂಟ್ ಅಲ್ಲ, ಅದು ಬಿದ್ದೋಗ್ಬಿಟ್ಟಿರೋದನ್ನ ಕೆಲವು ಸತಿ ಕೇಳಿರ್ತೀವಿ. ಅದಕ್ಕೆ ಕಾರಣ ಏನು, ಅಥವಾ ಅದನ್ನು ಹೇಗೆ ತಡಿಬೋದು? ರೂಟ್ ಕೆನಾಲ್ ತೊಂದರೆಯನ್ನ ಹೇಗೆ ಮಧ್ಯದಲ್ಲೇ ನಾವು ಅದನ್ನ ಬರ್ದಲೇ ಇರೋಂಗೆ ಹೆಂಗೆ ಪ್ರಿವೆಂಟ್ ಮಾಡ್ಬೋದು? ಅದು ಬರ್ದಿರೋಂಗೆ ನಾವು ಪ್ರಿವೆಂಟ್ ಮಾಡಬೇಕಂದ್ರೆ ನಾವು ಶುರುವಿಂದನೇ ಈ ಥರ ಎಲ್ಲ ಫಾಲೋ ಮಾಡಿದ್ರೆ ಉತ್ತಮ. ಆದರೂ ರೂಟ್ ಕೆನಾಲ್ ಆಗಿದೆ ಅಂತಂದರೆ ನಮ್ಮ ಶರೀರದಲ್ಲಿ ಕ್ಯಾಲ್ಶಿಯಂ ಕಮ್ಮಿ ಆದಾಗ ಏನಾಗುತ್ತೆ, ನಮ್ಮ ಬೋನ್ಸ್ ಎಲ್ಲ ವೀಕ್ ಆಗುತ್ತೆ. ನಮ್ಮ ಬೋನ್ಸ್ ವೀಕ್ ಆದಾಗೆ ಅದೆಲ್ಲ ಎಫೆಕ್ಟ್ ಆಗೋದು. ಅದಕ್ಕೋಸ್ಕರನೇ ಇದು ಬಹಳನೇ ಮುಖ್ಯ ಆಗುತ್ತೆ. ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ನಮಗೇನಾದರೂ ಒಂದು ಸಮಸ್ಯೆ ಬರೋರ್ಗು ಡೆಂಟಿಸ್ಟ್ ಹತ್ರ ಹೋಗೋದಿಲ್ಲ. ಒಂದು ರೋಟೀನ್ ನೀವು ಬೇಕಾದ್ರೆ ಫಾಲೋ ಮಾಡ್ಬೋದು. ಈ ಹಲ್ಲನ್ನ ಬಂದ್ಬಿಟ್ಟು ಸ್ಕೇಲಿಂಗ್ ಅಂತ ಹೇಳ್ತಾರೆ. ಹೌದು. ಸ್ಕೇಲಿಂಗ್ ಅಟ್ಲೀಸ್ಟ್ ನೀವು 1 in 3 months ಮಾಡಿಕೊಂಡ್ರೆ ಒಳ್ಳೆಯದು, ಕ್ಲೀನಿಂಗ್ ಅಂತ ಹೇಳೋದು. ಓಕೆ. ಅದ್ರ ಬದಲಾಗಿ ನಾನು ನ್ಯಾಚುರಲ್ ಆಗಿ ಹೇಳಿರೋದು ಆಯಿಲ್ ಪುಲ್ಲಿಂಗು, ಇಲ್ಲಾಂದರೆ ಈ ಫಿಟ್ಕಾರಿ ತೊಗೊಂಡು ಇದು ಸಿನಮನ್ ಪೌಡ್ರೆಲ್ಲ ಹಾಕಿ ಮಸಾಜ್ ಮಾಡ್ಕೊಳೋದು. ಬಹುಶಃ ಅದರಿಂದ ಈ ನಾವು ಸಾಮಾನ್ಯ ನೋಡಿರ್ತೀವಿ, ಯಾರಾದರೂ ಮಾತಾಡ್ತಿದ್ದಾಗ ನಮಗೆ ದೂರದಿಂದನೇ ಸ್ಮೆಲ್ ಬಂದು ಒಂಥರ ಹೀಗೆಲ್ಲ ಮಾಡ್ತಿರ್ತೀವಿ. ಸೊ ಆಯಿಲ್ ಪುಲ್ಲಿಂದ ಬಹುಶಃ ಅದು ಹೌದು. ನಾನು ನಿಮ್ಗೆ ಹೇಳಿದ್ನಲ್ಲ, ಆಯಿಲ್ ಪುಲ್ಲಿಂಗಿಂದ ಏನೇನು ಬೆನಿಫಿಟ್ಸ್ ಇದೆ. ಆಯಿಲ್ ಪುಲ್ಲಿಂಗಿಂದ ನಮ್ಮ ಹಲ್ಲಿನ ಎನಾಮೆಲ್ ಕೋಟಿಂಗ್ ಹೋಗೋದಿಲ್ಲ, ಯಾವತ್ತೂ ಹೋಗೋದಿಲ್ಲ. ಎರಡನೇದು, ಬಾಯಲ್ಲಿ ವಾಸನೆ ಬರೋದಿಲ್ಲ. ನಾವು ತುಂಬ ಜನ ನೋಡಿರ್ತೀವಿ, ನಮ್ಮ ಪಕ್ಕದಲ್ಲೇ ಕೂತಿರ್ತಾರೆ ನಮ್ಮ ಫ್ರೆಂಡ್ಸ್, ಅವ್ರಿಗೆ ಹೇಳೋಕ್ಕೆ ನಮ್ಗೆ ಮುಜುಗರ ಆಗುತ್ತೆ. ಅವ್ರ ಹತ್ರ ಮಾತಾಡೋಕ್ಕೂ ನಮಗೆ ಒಂಥರ ಅಸಹ್ಯ ಆಗುತ್ತೆ, ಬಟ್ ಹೇಳೋಕ್ಕೂ ಆಗಲ್ಲ. ಅವ್ರು ನಮ್ಮ ಪಕ್ಕದಲ್ಲೇ ಕೂತಿರ್ತಾರೆ, ನಮ್ಗೆ ವಾಸನೆ ಬರ್ತಿರುತ್ತೆ, ಆ ವಾಸನೆ ನಾವು ಕುಡಿತಾ ಇರ್ತೀವಿ, ಬಟ್ ನಾವು ಹೇಗೆ ತಿಳ್ಸೋಕ್ಕಾಗುತ್ತೆ? ಅದ್ರ ಬದಲು ನಾವು ಈ ಥರ ಒಂದು ಸಜೆಸ್ಟ್ ಮಾಡ್ಬೋದು, ಆಯಿಲ್ ಪುಲ್ಲಿಂಗ್ ಮಾಡಿ ಇದರಲ್ಲಿ ತುಂಬಾ ಒಳ್ಳೇದು ಅಂತ ನಾವು ಆ ಥರ ಎಲ್ಲ ಹೇಳ್ಬೋದು. ಆದರೆ ಬೆಳಗ್ಗೆ ಮುಂಚೆ ಎದ್ದು ಆಯಿಲ್ನ ಬಾಯಿಗೆ ಹಾಕೊಳ್ಳೋದು ಅಂತಂದರೆ ಒಂದೊಂದು ಸ್ವಲ್ಪ ಎಲ್ಲರೂ ಕಾಫಿ ಟೀ ಇವಾಗೆಲ್ಲ ಅದನ್ನು ಕುಡಿತಾರೆ, ಬೆಡ್ ಕಾಫಿ ಬೆಡ್ ಟೀ ಅಂತ. ಆ ಟೈಮ್ನಲ್ಲಿ ಎದ್ದು ಆಯಿಲ್ ಹಾಕೊಳ್ಳೋದು ಅಂತಂದರೆ ಅದು ಸ್ವಲ್ಪ, ನೀವು ಒಂದು ಸತಿ ಅದನ್ನು ಶುರು ಮಾಡಿದ್ರೆ ನೀವೇ ಅಡಿಕ್ಟ್ ಆಗಿಬಿಡ್ತೀರಾ. ಓ ಓಕೆ. ನಾನು ಎಷ್ಟು ವರ್ಷದಿಂದ ಇದು ಮಾಡ್ತೀನಿ, ಇದು ನನ್ನ ರೋಟೀನ್, ನನಗೆ ಇದಿಲ್ದಿರ ನನಗೆ ಆಗೋದಿಲ್ಲ. ಯಾಕೆಂದರೆ ನಮ್ಮ ಬಾಡಿಲೂ ಕೂಡ ರೆಸಿಸ್ಟೆನ್ಸ್ ಪವರ್ ಬಿಲ್ಡಪ್ ಆಗುತ್ತೆ, ನಮ್ಮ ಇಮ್ಯುನಿಟಿ ಹೆಚ್ಚಾಗುತ್ತೆ, ನಮಗೆ ಜ್ವರ ಬರೋದಿಲ್ಲ, ನೆಗಡಿ ಆಗೋದಿಲ್ಲ, ಕಫ ಕಟ್ಟೋದಿಲ್ಲ. ಎಷ್ಟು ಜನ ಮಕ್ಕಳು ಪಾಪ ಅವ್ರಿಗೆ ವೀಸಿಂಗ್ ಪ್ರಾಬ್ಲಮ್ ಬಂದುಬಿಡುತ್ತೆ. ಈ ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ಏನಾಗುತ್ತೆ ಹೇಳಿ? ನಮಗೆ ಯಾವಾಗ ವೀಸಿಂಗ್ ಬರುತ್ತೆ? ಲಂಗ್ಸಿಗೆ ರಿಲೇಟೆಡ್ಡು, ನಿಮಗೆ ಗೊತ್ತಿದೆ. ಕಫ ಏನಕ್ಕೆ ಕಟ್ಟುತ್ತೆ? ಚಳಿ ಹೆಚ್ಚಾದಾಗ. ಅದೇ ನಮ್ಮ ಶರೀರದಲ್ಲಿ ಇಮ್ಯುನಿಟಿ ಚೆನ್ನಾಗಿದ್ದಾಗ, ನಮ್ಮ ಲಂಗ್ಸ್ ಕ್ಲಿಯರ್ ಇದ್ದಾಗ ನಮಗೆ ಈ ಸಮಸ್ಯೆ ಬರೋದಿಲ್ಲ. ಈ ಎಷ್ಟು ಪೇರೆಂಟ್ಸ್ ಏನು ಮಾಡ್ತಾರೆ ಗೊತ್ತಾ, ಮಕ್ಳಿಗೆ ಸ್ವಲ್ಪ ಕಫ ಕಟ್ಟಿದೆ ಅಂದರೆ ಕ್ಲಿನಿಕ್ ಕರ್ಕೊಂಡೋಗಿ ನೆಬುಲೈಸೇಷನ್ ಮಾಡಿಸ್ತಾರೆ. ಅದು ಖಂಡಿತವಾಗ್ಲೂ ಒಳ್ಳೇದಲ್ಲ. ಇನ್ಹೇಲರ್ ಸ್ಪ್ರೇ ಥರ ಹೊಡ್ಕೊತಾರೆ, ಅದು ಹಂಗೆ ಆಸ್ಮಾಗೆ ಟರ್ನ್ ಆಗುತ್ತೆ. ಯಾರು ಆಯಿಲ್ ಪುಲ್ಲಿಂಗ್ ಮಾಡ್ತಾರೋ ಪ್ರತಿದಿನ ಇದೆಲ್ಲ ಸಮಸ್ಯೆಗಳು ಯಾವತ್ತೂ ಬರೋದಿಲ್ಲ, 100% ಗ್ಯಾರಂಟಿ ಇದು. ಆಯಿಲ್ ಪುಲ್ಲಿಂಗ್ ಆಗಿದ ನಂತರ ನೀವು ಅದನ್ನು ನುಂಗ್ದಿರ ಅದನ್ನು ಉಗಿದು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಬಾಯಿನ ಮುಕ್ಕಳಿಸ್ಬಿಟ್ಟು ಆಮೇಲೆ ಟೂತ್ಪೇಸ್ಟಲ್ಲಿ ಹಲ್ಲುಜ್ಕೊಳ್ಬೇಕು. ದಯವಿಟ್ಟು ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿ, ಹುಷಾರಾಗಿರಿ. ಅದನ್ನು ಯಾವುದೇ ಕಾರಣಕ್ಕೂ ನುಂಗೋಕ್ಕೆ ಹೋಗಬೇಡಿ, ಯಾಕೆಂದರೆ ಅದರಲ್ಲಿ ತುಂಬಾ ಬ್ಯಾಕ್ಟೀರಿಯಾಸ್ ಇರುತ್ತೆ. ಅದಕ್ಕೋಸ್ಕರ ಬಹುಶಃ ನಮಗೆ ಇಷ್ಟೊಂದು ದಂತ ಸಂರಕ್ಷಣೆ ಬಗ್ಗೆ, ಈ ಹಲ್ಲು ಪಳಪಳ ಅನ್ನೋದ್ರ ಬಗ್ಗೆ ಇಷ್ಟೆಲ್ಲ ಇದೆ ಅನ್ನೋದು ಖಂಡಿತ ಗೊತ್ತಿರಲಿಲ್ಲ. ನಾವು ಸಾಮಾನ್ಯ ಹೋಗ್ತೀವಿ, ಪೇಸ್ಟ್ ತೊಗೊಳ್ತೀವಿ, ಉಜ್ಕೊಳ್ತೀವಿ, ಪ್ರಾಬ್ಲಮ್ ಆಯಿತಾ ಡೆಂಟಿಸ್ಟ್ ಹತ್ರ ಹೋಗ್ತೀವಿ, ಅವ್ರು ಕೊಟ್ಟಿದ್ದ ಆ್ಯಂಟಿಬಯೋಟಿಕ್ಗಳು ತೊಗೊಳ್ತೀವಿ. ಈ ಆ್ಯಂಟಿಬಯೋಟಿಕ್ ತೊಗೊಂಡು ಮತ್ತೆ ಬೇರೆ ಥರ ಪ್ರಾಬ್ಲಮ್ಗಳು ನಾವು ನಿಜವಾಗ್ಲೂ ಅನುಭವಿಸ್ತಾ ಇದ್ದೀವಿ. ವೀಕ್ಷಕರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸ್ನೇಹ ಅವ್ರ ಜೊತೆಯಲ್ಲಿ ಮತ್ತಷ್ಟು ಮಗದಷ್ಟು ನಾವು ಅವರಿಂದ ಕೇಳಿ ತಿಳ್ಕೊಳ್ಳೋದಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಅವ್ರನ್ನ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.